ಸ್ತೋತ್ರಪ್ಪ ಯೇಸುವೆ, ಸ್ತೋತ್ರ ಯೇಸುವೆ. ದೇವ, ನಿನ್ನ ದಯೆಗಾಗಿ ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ ಸ್ವಾಮಿ. ನೀನು ಒಳ್ಳೆಯವರು ಸ್ವಾಮಿ. ಅಪ್ಪ, ಮುಂಜಾನೆ ಎದ್ದು ಹೊಸ ದಿನ ಕಾಣುವಂತ ಕೃಪೆಯನ್ನ ನಮಗೆ ಒದಗಿಸಿಕೊಟ್ಟದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಮುಂಜಾನೆ ಸ್ವಾಮಿ ನಿನ್ನ ಪಾದ ಬಳಿಗೆ ಬಂದು ನಿಮ್ಮನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಕೃಪೆಯನ್ನ ನಮಗೆ ನೀವು ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಸ್ತೋತ್ರಪ್ಪ. ನಮ್ಮನ್ನ ಇನ್ನೂ ಕೂಡ ದೇವರೇ ಸಜೀವರ ಲೆಕ್ಕದಲ್ಲಿ ಎನಿಸಲ್ಪಟ್ಟಿರುವುದಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಸ್ವಾಮಿ. ನೀವು ಪರಿಶುದ್ಧನಪ್ಪ, ನೀವು ಮಹೋನ್ನತನು ಸ್ವಾಮಿ, ನೀವು ಸರ್ವಾಧಿಕಾರಿ ಸ್ವಾಮಿ. ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ, ಒಳ್ಳೆಯ ಕುರುಬನು ಸ್ವಾಮಿ, ಒಳ್ಳೆಯ ಸ್ನೇಹಿತನಪ್ಪ. ನಮ್ಮ ತಂದೆಯು ನಮ್ಮ ತಾಯಿಯು ನೀನೇ ಸ್ವಾಮಿ. ನಿಮಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ರಚನೆ ನಮ್ಮ ನಿವಾಸ ಸ್ಥಾನವು ನೀವೇ, ನಮ್ಮ ಬಲವಾದ ಬುರುಜು ನೀವೇ ಸ್ವಾಮಿ. ನಿಮಗೆ ನಾವು ಸ್ತೋತ್ರ ಮಾಡ್ತೇವೆ. ಸ್ತೋತ್ರಪ್ಪ. ಆರೋಗ್ಯದಾಯಕನೇ, ನಮ್ಮ ಜೊತೆಗಾರನೇ, ನಮ್ಮನ್ನ ಕಾಣುವ ದೇವರೇ ಅಪ್ಪ, ನಿಮಗೆ ಸ್ತೋತ್ರ 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 ಸ್ತೋತ್ರಪ್ಪ. ಪ್ರಾರ್ಥನೆಯಲ್ಲಿ ಸ್ವಾಮಿ ನಮ್ಮನ್ನು ನಡೆಸು ಸ್ವಾಮಿ. ಆರಾಧನೆಯಲ್ಲಿ ಪ್ರಾರ್ಥಿಸುವ ಸಮಯದಲ್ಲಿ ಸ್ವಾಮಿ, ವಾಕ್ಯದ ಸಮಯದಲ್ಲಿ ನಮ್ಮನ್ನು ಮುನ್ನಡೆಸು ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಕರ್ತನೇ, ನಮ್ಮ ಬಲದಿಂದ ನಮ್ಮ ಜ್ಞಾನದಿಂದ ನಾವೇನು ಕೂಡ ಮಾಡಲು ಸಾಧ್ಯವಿಲ್ಲ. ಪರಿಶುದ್ಧಾತ್ಮನೇ, ನಿಮ್ಮ ಅಭಿಷೇಕದಿಂದ ನಮ್ಮನ್ನು ಮುನ್ನಡೆಸು ಸ್ವಾಮಿ. ನಮ್ಮನ್ನು ಮುನ್ನಡೆಸಿರಿ, ನಮ್ಮನ್ನ ಕಾಪಾಡಿದ್ದೇವೆ. ನನ್ನ ಭಾಗವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ. ಎಲ್ಲ ಮಹಿಮೆ ನಿಮಗೆ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ. ನಮ್ಮ ಜೊತೆ ಒಂದು ಸತ್ಯ ಅವರು ಒಂದು ಹಾಡನ್ನು ಹಾಡ್ತಾರೆ. ಸ್ತೋತ್ರ ಸ್ತೋತ್ರ ಸ್ವಾಮಿಯಪ್ಪ, ರಾಜಾಧಿರಾಜನೇಪ್ಪ. ಸ್ತೋತ್ರ ಸ್ವಾಮಿಯಪ್ಪ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಅಪ್ಪ, ನಿಮ್ಮನ್ನು ಹುಡುಕ್ಲಿಕ್ಕೆ ಸ್ವಾಮಿಯಪ್ಪ ನಮಗೆ ಕೊಟ್ಟಂತ ಹೊಸ ಬಲಕ್ಕೋಸ್ಕರ ಸ್ತೋತ್ರ ರಾಜಪ್ಪ. ಮಹಿಮೆಯ ದೇವನೇಪ್ಪ, ಸ್ತೋತ್ರ ರಾಜ. ಸ್ತೋತ್ರ 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 ಸ್ತೋತ್ರಪ್ಪ. ಅಪ್ಪ, ನಿಮ್ಮನ್ನು ಆರಾಧಿಸ್ತೇವೆ ಅಪ್ಪ. ಸ್ತೋತ್ರ ರಾಜಪ್ಪ. ಎಲ್ಲಾ ಸ್ತುತಿಗೆಪ್ಪ ನೀವೊಬ್ಬರೇ ಪಾತ್ರರಾಗಿದ್ದೀರಾ ಸ್ವಾಮಿಯಪ್ಪ. ಎಲ್ಲಾ ಮಹಿಮೆಗೆಪ್ಪ ನೀವೊಬ್ಬರೇ ಪಾತ್ರರೇ ಸ್ವಾಮಿಯಪ್ಪ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ಯೇಸುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ನೀಡಿದಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ,
ಪರಲೋಕದ ಭಾಗ್ಯವಾನ್ ದಯಪಾಲಿಸಿದ ನಿನ್ನ ಕೃಪೆ ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ ಪರಲೋಕದ ಭಾಗ್ಯವಾನ್ ದಯಪಾಲಿಸಿದ ನಿನ್ನ ಕೃಪೆ ಆತ್ಮದೇವನೇ ಕೃಪೆ ಆರಾಧ್ಯ ದೇವನೇ ನಿನ್ನ ಕೃಪೆ ಆತ್ಮದೇವನೇ ನಿನ್ನ ಕೃಪೆ ಆರಾಧ್ಯ ದೇವನೇ ನಿನ್ನ ಕೃಪೆ ಸಂಪೂರ್ಣವಾದ ಕೃಪೆ ಶಾಶ್ವತವಾದ ನಿನ್ನ ಕೃಪೆ ಸಂಪೂರ್ಣವಾದ ನಿನ್ನ ಕೃಪೆ ಶಾಶ್ವತವಾದ ನಿನ್ನ ಕೃಪೆ. ರಾಜ್ಯಪ್ಪ, ಹೌದು ಸ್ವಾಮಿಯಪ್ಪ, ನಮ್ಮ ಜೀವಿತದಲ್ಲಿ ಸಂಪೂರ್ಣವಾದ ಕೃಪೆ ನಿಮ್ಮ ಕೃಪೆ ಮಾತ್ರ ರಾಜಪ್ಪ. ಅಪ್ಪ ಸ್ತೋತ್ರ ರಾಜಪ್ಪ, ಎಲ್ಲಾ ವಿಧವಾದ ಪಾಪಗಳಿಂದ ರೋಗಗಳಿಂದ ಅಪ್ಪ ನಮ್ಮನ್ನ ಬಿಡಿಸಿದ್ದು ನಿಮ್ಮ ಕೃಪೆ ಸ್ವಾಮಿ. ಇದುವರೆಗೂ ಅಪ್ಪ ನಮ್ಮನ್ನ ಬದುಕಿಸ್ತಿರುವುದಪ್ಪ ನಿಮ್ಮ ಕೃಪೆ ರಾಜ. ನಾವಿನ್ನು ಮುಂದೆ ಬಾಳುವುದಪ್ಪ ನಿಮ್ಮ ಕೃಪೆ ರಾಜಪ್ಪ. ಸ್ತೋತ್ರ 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 ಅಪ್ಪ, ನಿಮ್ಮ ಎಲ್ಲ ಒಂದು ಕೃಪೆಗೋಸ್ಕರ ಸ್ತೋತ್ರಪ್ಪ ರಾಜನೇಪ್ಪ. ನೀವು ಮಾಡಿದಂತ ಎಲ್ಲ ಉಪಕಾರಗಳಿಗೆಪ್ಪ ಅಪ್ಪ ಯಾವುದೋ ಒಂದು ಕಾರ್ಯಗಳನ್ನ ನಾವು ಸಮಾನವಾಗಿ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅಪ್ಪ ಸ್ತೋತ್ರ 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 ರಾಜ, ಸ್ತೋತ್ರ ಸ್ವಾಮಿ ಅಪ್ಪ. ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ಸ್ವಾಮಿ. ಎಲ್ಲಾ ಭಾಗಗಳಲ್ಲೂ ಸ್ವಾಮಿ ನಿಮ್ಮ ಕೃಪೆ ದಯೆ ಇರ್ಲಿ ರಾಜಪ್ಪ. ನಮ್ಮ ದಾರಿ ನಡೆಸಿ ಮುನ್ನಡೆಸಿ ಸ್ವಾಮಿ. ನೀವು ಪಾದಕ್ಕೆ ಅರ್ಪಿಸಿ ಎಲ್ಲವನ್ನು ಒಪ್ಪಿಸ್ತೇನೆ ಸ್ವಾಮಿ. ಕಾಯ್ದು ಕಾಪಾಡಿ ದಾರಿ ನಡೆಸಿ ರಾಜ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿದೆ ಆಮೆನ್. ಹಲ್ಲೆಲೂಯ, ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಹಾಗೆ ದೇವರನ್ನು ಸ್ತುತಿಸೋಣ ಪ್ರಿಯರೇ, ದೇವರನ್ನ ಕೊಂಡಾಡೋಣ, ದೇವರನ್ನ ಘನಪಡಿಸೋಣ, ದೇವರನ್ನ ಮಹಿಮೆ ಪಡಿಸೋಣ. ದೇವರನ್ನು ಸ್ತುತಿಸುವಂತ ಸಮಯವಾಗಿದೆ, ದೇವರನ್ನು ಆರಾಧಿಸುವಂತ ಸಮಯವಾಗಿದೆ. ಯೇಸುವೇ, ನಮ್ಮ ಹೃದಯಗಳನ್ನ ನೀನು ಮುಟ್ಟಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಮೊದಲನೇದಾಗಿ ಆತನು ಕೊಟ್ಟಂತ ರಕ್ಷಣೆಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ದೇವರಿಗೆ ನಾವು ಎಲ್ಲರೂ ಹೃದಯಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸಂಪೂರ್ಣವಾದ ಆತನ ಕೃಪೆ ನಮ್ಮನ್ನು ಆವರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ, ಯೇಸುವೇ ಸ್ತೋತ್ರ ಎಂಬುದಾಗಿ, ಆತನ ಕೊಟ್ಟಂತ ರಕ್ಷಣೆ, ಆತನು ಮಾಡಿದಂತ ಬಿಡುಗಡೆಯ ಕಾರ್ಯಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ತಂದೆಯ ದೇವರಿಗೆ ಸ್ತೋತ್ರ ಮಾಡೋಣ. ಆತ ನಮಗಾಗಿ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಲಿಸಿಕೊಟ್ಟ ಮಹೋನ್ನತನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಆತನಿಗೆ ನಾವು ಸ್ತೋತ್ರ ಮಾಡೋಣ. ರಾಜಾದಿ ರಾಜನೇ, ಒಡೆಯರ ಒಡೆಯನೇ, ಸೇನಾಧೀಶ್ವರನೇ, ಓ ಸೈನ್ಯಗಳ ಅಧಿಪತಿಯೇ, ಹಲ್ಲೆಲೂಯ, ಸ್ತೋತ್ರ 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 ಸ್ತೋತ್ರ. ಎಂತ ಪ್ರೀತಿ ಸ್ವಾಮಿ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಅಪ್ಪ ಒಬ್ಬನೇ ಮಗನನ್ನು ಕೊಟ್ಟಂತ ಮಹೋನ್ನತ ದೈವಾದಿ ದೇವನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್. ಅಪ್ಪ ತಂದೆ, ಸ್ತೋತ್ರ 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 ತಂದೆ. ಹಾಗೆ ನಾವು ಯೇಸು ಸ್ವಾಮಿಗೆ ನಾವು ಸ್ತೋತ್ರ ಮಾಡೋಣ. ಆ ಪರಲೋಕ ರಾಜ್ಯವನ್ನು ಬಿಟ್ಟು ಈ ಲೋಕದಲ್ಲಿ ಆತನ ಮನುಷ್ಯನಾಗಿ ಜನಿಸಿ ಆ ಶಿಲುವೆ ಮೇಲೆ ಆತನು ಪಡಬಾರದ ನಿಂದನೆ, ಹಿಂಸೆಯನ್ನು ಅನುಭವಿಸಿ ತನ್ನ ಪ್ರಾಣವನ್ನೇ ನಮಗಾಗಿ ಕೊಟ್ಟಿದ್ದಾರೆ ಪ್ರಿಯರೇ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣವಾ. ಪ್ರಾಣ ಕೊಟ್ಟಂತ ಮಹೋನ್ನತನೇ, ಅಪ್ಪ ಜೀವಿತವನ್ನೇ ನಮಗಾಗಿ ಸಮರ್ಪಿಸಿದ ಕರ್ತನೇ, ಒಡೆಯನೇ ಸ್ತೋತ್ರ. ನಿನ್ನ ಪ್ರೀತಿಗಾಗಿ, ಕನಿಕರಕ್ಕಾಗಿ ಸ್ತೋತ್ರ. ಅಪ್ಪ ನನಗಾಗಿ ಆ ಶಿಲುಬೆಯ ಮೇಲೆ ಹಿಂಸೆಯನ್ನ ತಾಳಿದ ದೇವರೇ, ಅಪ್ಪ ಹಿಂಸೆಯನ್ನು ತೆಗೆದುಕೊಂಡಂತ ಮಹೋನ್ನತನೇ, ನಿಮಗೆ ಕೋಟಿ ಕೋಟಿ ನಮನಗಳಪ್ಪ. ಹಾಲೆಲೂಯ. ಸತ್ತು 3 ದಿನ ಎದ್ದು ಬಂದಂತ ಮೃತ್ಯುಂಜಯನು ನೀನು ಸ್ವಾಮಿ. ಅಪ್ಪ ನಿನ್ನ ಕೃಪೆಗಾಗಿ, ದಯೆಗಾಗಿ, ಪ್ರೀತಿಗಾಗಿ ನಮ್ಮ ಮೇಲೆ ತೋರಿಸಿದ ಕರ್ತನೇ, ಕನಿಕರಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಿಡಿಸುವ ನಿಷ್ಕರ್ಷೆ, ನಮ್ಮನ್ನು ಕರ್ತನೆ ತಪ್ಪಿಸುವ ಪಾಪದ ಕರ್ತನೆ ದಾರಿ ತಪ್ಪಿಸುವಂತ ಮಹಾದೊಡ್ಡ ಯೋಜನೆ ನಿಮ್ಮದಾಗಿತ್ತಲ್ವಾ ಸ್ವಾಮಿ. ಹಾಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯ, ಸ್ತೋತ್ರ ಯೇಸು. ಸದಾ ನಮ್ಮ ಸಂಗಡ ಇರುವಂತ ಪವಿತ್ರಾತ್ಮ ದೇವರೇ ಸ್ತೋತ್ರ. ನಮ್ಮ ಸಹಾಯಕನಾಗಿ ನಮ್ಮ ನಡೆಸುವಾತನು, ಕಾಯುವಾತನು, ನಮಗೆ ಮಾರ್ಗದರ್ಶಕನು ಸ್ವಾಮಿ. ನಮ್ಮ ಪಾಪಗಳನ್ನು ಸಹಿಸಿಕೊಂಡು ಸ್ವಾಮಿ ನಮಗೆ ತಿರುಗೊಂದಾವರ್ತಿ ಸಹಾಯ ಮಾಡುವ ದೇವರು.
ಅಪ್ಪ ನಿನ್ನ ಮಹಿಮೆ ನಮ್ಮನ್ನ ಆವರಿಸಿಕೊಂಡು ನಡೆಸುವ ದೇವರು ಸ್ವಾಮಿ, ಅಭಿಷೇಕಿಸುವ ದೇವರು, ಆತ್ಮನ ವರಗಳಿಂದ ತುಂಬಿಸುವ ದೇವರು ಸ್ವಾಮಿ ನೀವು. ಹಾಲೆಲೂಯ. ತ್ರಾಯಕ ದೇವರೇ ಸ್ತೋತ್ರ, ನಿಮಗೆ ನಿಮಗೆ ಸ್ತೋತ್ರ ಉಂಟಾಗಲಿ. ನಿಮಗೆ ಮಹಿಮೆ ಸ್ವಾಮಿ, ನಿಮಗೆ ಮಹಿಮೆ, ನಿಮಗೆ ಮಹಿಮೆ ಎಸೆಯ, ನಿಮಗೆ ಮಹಿಮೆ ತಂದೆ, ನಿಮಗೆ ಮಹಿಮೆ ಪವಿತ್ರಾತ್ಮ ದೇವರೇ, ನಮ್ಮ ತ್ರಾಯಕ ದೇವರೇ ನಿಮಗೆ ಮಹಿಮೆ ಉಂಟಾಗಲಿ. ಘನ ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಮಾತ್ರ ಉಂಟಾಗಲಿ. ನಜರೇತಿನ ಯೇಸು ನಾಮದಲ್ಲಿ ಸಮರ್ಪಿಸುತ್ತೇವೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಸೊ ಈ ದಿನ ನಾವು ಪ್ರಾರ್ಥನೆ ಮಾಡೋಣ. ದೇವರು ಉನ್ನತವಾದ ರೀತಿಯಲ್ಲಿ ನಮಗೆ ದೇವರು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸಮಯ ಕಳೆದ ಮೇಲೆ ನಮ್ಮ ಜೊತೆ ಇರುವಂತಹ ಪ್ರಕಾಶ್ ಅವರು ನಮಗೆ ಆ ವಾಕ್ಯವನ್ನ ಶೇರ್ ಮಾಡ್ಲಿಕ್ಕಿದ್ದಾರೆ. ಅದಾದ ನಂತರ ಈ ಕೂಟ ನಾವು ಮುಗಿಸ್ಕೊಳ್ಳೋಣ. ಪ್ರಿಯರೇ, ಸ್ವಲ್ಪ ಹೊತ್ತು ನಾವು ಈ ದಿನ ಪ್ರಾರ್ಥನೆ ಮಾಡ್ಲಿಕ್ಕಿರುವಂತಹ ಒಂದು ವಿಷಯ ನಮ್ಮ ರೈತರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ರೈತರ ಪರಿಸ್ಥಿತಿಗಳು ಸಂಪೂರ್ಣವಾಗಿ ದೇವರ ಕೃಪೆಯಲ್ಲಿ ಮರೆಯಾಗಿಡಲ್ಪಡಲಿ. ಅವರು ಹಾದು ಹೋಗುತ್ತಿರುವಂತಹ ಕಷ್ಟ, ದುಃಖ, ನೋವು, ಸಂಕಟಗಳ ಮಧ್ಯದಲ್ಲಿ ದೇವರ ಕನಿಕರ ಅವರನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರಿಯಾದ ಸಮಯಕ್ಕೆ ದೇವರು ವಾಕ್ಯ ಹೇಳ್ತದಲ್ಲ, ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸುವೆನು. ಹೌದು, ನಮ್ಮ ರೈತರಿಗೆ ದೇವರು ಕನಿಕರ ತೋರಿಸಿ ಬೆಳೆಗೆ ಬೇಕಾದ ಹಾಗೆ ದೇವರು ಮಳೆಯನ್ನು ಸುರಿಸುವ ಒಂದು ಕೃಪೆ ದೇವರೇ ಒದಗಿಸಿಕೊಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ನಾವು ರೈತರ ಸಾಲವು ಮನ್ನಾ ಆಗಬೇಕು ಮತ್ತು ರೈತರ ಸಾಲ ತೀರಿಸಲ್ಪಡುವಂತ ಕೃಪೆ ದೇವರವರು ಕೊಡಬೇಕು. ಅಷ್ಟು ಮಾತ್ರವಲ್ಲ, ಅವರಲ್ಲಿ ಸೂಸೈಡ್ ಮಾಡಿಕೊಳ್ಳುವಂತ ಥಾಟ್ ಯಾವತ್ತೂ ಬರಬಾರದು. ಯೇಸುವೇ ಕನಿಕರಿಸು ಸ್ವಾಮಿ ಎಂಬುದಾಗಿ ನಮ್ಮ ರೈತರನ್ನ ನಾವು ಕರ್ತನ ಪಾದದಲ್ಲಿ ಇಡೋಣ ಪ್ರಿಯರೇ. ಯಾಕಂತಂದ್ರೆ ನಿಜವಾಗ್ಲೂ ರೈತರ ಒಂದು ಆತ್ಮಹತ್ಯೆ ಬಹಳ ಜಾಸ್ತಿ ಆಗಿದೆ. ಸೊ ಹಾಗಾಗಿ ದೇವರ ಕನಿಕರವನ್ನು ಕೇಳಿಕೊಳ್ಳೋಣ. ಅವರ ಕಷ್ಟದಲ್ಲಿ ದೇವರ ಕೃಪೆ ಕೊಡಲಿ, ದೇವರ ಕನಿಕರ ತೋರಿಸ್ಲಿ. ಅವರ ಮಾಡುವಂತ ಎಲ್ಲ ಪ್ರಯತ್ನಗಳಲ್ಲಿ ದೇವರ ಕೃಪೆ ಅವರನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣವಾ. ನಾವೆಲ್ಲರೂ ನಮ್ಮ ಬಾಯಿಗಳನ್ನು ತೆರೆದು ದೇವರ ಪಾದಗಳಲ್ಲಿ ಕರ್ತನೆ ಕನಿಕರಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರಾರ್ಥನೆ ಮಾಡ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡ್ಕೊಂಡು. ಪ್ರೀತಿಯುಳ್ಳ ಪರಮ ತಂದೆಯೇ, ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೇ. ಅಪ್ಪ ಸರ್ವ ಅಧಿಕಾರಿಯೇ ನಿಮಗೆ ಸ್ತೋತ್ರ, ಸರ್ವ ಲೋಕಾಧಿಪತಿಯೇ ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೇ. ಆದಿ ಅಂತ್ಯವಾಗಿರುವಂತ ದೇವರೇ ನಿಮಗೆ ಸ್ತೋತ್ರ, ಆಲ್ಫಾ ಓಮೆಗಾ ಆಗಿರುವಂತ ದೇವರೇ ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೇ. ಸ್ತೋತ್ರ ರಾಜನೇ. ಯಾರು ಸೇರಲಾರದ ಅಪ್ಪ ಅಗಮನ್ಯವಾದ ಬೆಳಕಿನಲ್ಲಿ ವಾಸಿಸುವ ಆತ ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೇ. ತಂದೆಯೇ ನಿಮಗೆ ಸ್ತೋತ್ರ, ಅತಿ ಬೇಗನೆ ಬರುತ್ತೇನೆ ಅಂತ ವಾಗ್ದಾನ ಮಾಡಿದೆಲ್ಲ ಸ್ವಾಮಿ, ನಿಮಗೆ ಸ್ತೋತ್ರ ರಾಜನೇ, ಸ್ತೋತ್ರ ಕರ್ತನೆ. ಅಪ್ಪ ಈ ಒಂದು ಸಮಯದಲ್ಲಿ ಈ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಅಪ್ಪ ನಿನ್ನ ಚಿತ್ತ ಇಲ್ಲದೆ ಸ್ವಾಮಿ ನಾವು ಏನು ಮಾಡಲು ಸಾಧ್ಯ ಇಲ್ಲ ರಾಜನೇ. ಅಪ್ಪ ಭಕ್ತಿ ಉಳ್ಳವರನ್ನ ನನಗಾಗಿ ನಾನು ಆರಿಸಿಕೊಂಡಿದ್ದೇನೆ ಅಂತ ವಾಕ್ಯ ಹೇಳ್ತಿದೆ ರಾಜನೇ. ಅಪ್ಪ ಕರೆಯಲ್ಪಟ್ಟವರು ಅನೇಕರು, ಅಪ್ಪ ಆರಿಸಲ್ಪಟ್ಟವರು ಕೆಲವರು ಮಾತ್ರ ಅಂತ ನಿನ್ ವಾಕ್ಯ ಹೇಳ್ತಿದೆ ಸ್ವಾಮಿ. ಅಪ್ಪ ನಾವು ಕೆಲವರಾಗಿ ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಝೂಮ್ ಮೂಲಕವಾಗಿ ಅಪ್ಪ ನಾವು ಒಟ್ಟಾಗಿ ಕೂಡಿ ಬರುವಂತೆ ಕೊಟ್ಟಿದಂತ ಕೃಪೆಗಾಗಿ ಸ್ತೋತ್ರ. ಅಪ್ಪ ಮಾಡುವಂತ ಪ್ರಾರ್ಥನೆಗಾಗಿ ಸ್ತೋತ್ರ ಕರ್ತನೆ. ಯಾರು ಎಲ್ಲಿ 2-3 ನಾಮದಲ್ಲಿ ಕೂಡಿ ಬರುತ್ತಾರೋ ಅವ್ರ ಮಧ್ಯದಲ್ಲಿ ಇರುತ್ತೇನೆ ಅಂತ ವಾಗ್ದಾನ ಮಾಡಿದ್ಯಾ ಸ್ವಾಮಿ. ನನ್ನ ನಾಮದಲ್ಲಿ ಏನೆಲ್ಲ ಕೇಳಿಕೊಳ್ತೀರೋ ಅದೆಲ್ಲ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ಯಾ ಸ್ವಾಮಿ. ಅಪ್ಪ ಈ ಒಂದು ಸಮಯದಲ್ಲಿ ಕೂಡ ಅಪ್ಪ ಕೊಟ್ಟಂತ ಅಂಶಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ ರೈತರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಸ್ವಾಮಿ. ಅಪ್ಪ ಎಷ್ಟೋ ಟೆಕ್ನಾಲಜಿಗಳು ಬೆಳೆದು ಅಪ್ಪ ದೇವರೇ, ಆದ್ರೂ ರೈತರು ಸ್ವಾಮಿ ತನ್ನ ಬೆಳವಣಿಗೆನ ಬಿಡದೆ ಹಾಗೆ ರೈತ ಒಂದು ಆ ಕೆಲಸವನ್ನ ಬಿಡದೆ ಸ್ವಾಮಿ, ಬಿತ್ತನೆ ಕೆಲಸವನ್ನ ಬಿಡದೆ ರಾಜನೇ. ಅಪ್ಪ ದೇಶಕ್ಕಾಗಿ ಜನರಿಗಾಗಿ ಬಿತ್ತನೆ ಮಾಡುವಂತ ಎಲ್ಲ ರೈತರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಸ್ವಾಮಿ. ಅಪ್ಪ ಎಲ್ಲ ರೈತರನ್ನ ನೀನು ಆಶೀರ್ವಾದ ಮಾಡು, ಒಳ್ಳೆ ಬೆಳೆಯನ್ನ ಕೊಡು ರಾಜನೇ. ಹಿಂಗಾರು ಮುಂಗಾರಿನ ಮಳೆಯನ್ನ ಸುರಿಸಿ ಸ್ವಾಮಿ. ಅಪ್ಪ ಅವ್ರಿಗೆ ಬೇಕಾಗಿ ಒಳ್ಳೆ ಅಪ್ಪ ಬೆಲೆಯನ್ನ ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಅವ್ರು ಹಾಕಿದಂತ ಬೆಲೆ ಯಾವುದೇ ರೀತಿಯಲ್ಲಿ ನಾಶ ಆಗದಂತೆ, ಲಾಸ್ ಆಗದಂತೆ ಒಳ್ಳೆ ಅಪ್ಪ ಲಾಭವನ್ನ ಕೊಡಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಹೆಚ್ಚಾಗಿ ಅಪ್ಪ ಪ್ರಳಯ ಬಂದು ಮಳೆ ಬಂದು ಅಪ್ಪ ಅದು ಬೆಳೆಗಳು ನಾಶವಾಗದಂತೆ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ರಾಜನೇ ಸ್ವಾಮಿ.
ಅಪ್ಪ ಯಾವ್ದೋ ರೈತರು ಕೂಡ ಸ್ವಾಮಿ ಸೂಸೈಡ್ ಮಾಡಿಕೊಳ್ಳಬಾರದು. ಅಪ್ಪ ಅವ್ರಿಗಿರುವಂತ ಎಲ್ಲ ಸಾಲಗಳು ಸ್ವಾಮಿ ನಮ್ಮ ಸರ್ಕಾರ ಆ ಸಾಲಗಳನ್ನ ಮನ್ನಾ ಮಾಡುವಂತೆ ನೀನು ಒಳ್ಳೆ ದಾರಿನ ತೆಗಿಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಸ್ವಾಮಿ. ಯಾವುದೇ ರೀತಿಯಲ್ಲಿ ಅಪ್ಪ ಎಷ್ಟೋ ಲಕ್ಷ ಜನ ಸ್ವಾಮಿ ನಮ್ಮ ದೇಶದಲ್ಲಿ ರೈತರು ಅವರು ಅಪ್ಪ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಸ್ವಾಮಿ, ಪ್ರಾಣಹತ್ಯೆಯನ್ನ ಮಾಡ್ಕೊಳ್ತಿದ್ದಾರೆ ಅಪ್ಪ, ರಕ್ತವನ್ನ ಸುರಿಸ್ತಾ ಇದ್ದಾರೆ ರಚನೆ. ಇಂತ ಒಂದು ಅಪ್ಪ ಪರಿಸ್ಥಿತಿಗಳು ನಮ್ಮ ದೇಶನ ಬಿಟ್ಟು ತೊಲಗಬೇಕು ರಚನೆ, ಬದಲಾವಣೆ ಆಗ್ಬೇಕು ರಚನೆ. ಅವ್ರಿಗೆ ಬೇಕಾಗಿರೋ ಎಲ್ಲ ಸ್ಪೆಷಲಿಸ್ಟ್ಗಳನ್ನ ಅಪ್ಪ ಸೌಲಭ್ಯಗಳನ್ನ ಅಪ್ಪ ನಮ್ಮ ಸರ್ಕಾರ ಅವ್ರಿಗೆ ಒದಗಿಸುವಂತೆ ನೀನ್ ಸಹಾಯ ಮಾಡು. ಹೃದಯದಲ್ಲಿ ಮಾತನಾಡು ಅಪ್ಪ, ಎಲ್ಲ ರಾಜಕಾರಣಿಗಳ ಹೃದಯದಲ್ಲಿ ನೀನ್ ಮಾತನಾಡು ಸ್ವಾಮಿ. ಸ್ತೋತ್ರ ಕರ್ತನೆ, ಸ್ತೋತ್ರ ರಾಜನೆ. ಅವರಿಗೆ ಸ್ವಾಮಿ ಅಪ್ಪ ಅವ್ರ ಕುಟುಂಬನ ಆಶೀರ್ವಾದ ಮಾಡು ರಾಜನೆ. ಅವ್ರಿಗೆ ಒಳ್ಳೆ ಲಾಭ ಆದಾಯ ಸಿಕ್ಕುವಂತೆ ನೀನು ಸಹಾಯ ಮಾಡು ದೇವರೇ. ಅಪ್ಪ ರೈತರಿಲ್ಲದೆ ಅಪ್ಪ ಯಾರು ಅಪ್ಪ ಊಟ ಮಾಡಕ್ಕೆ ಸಾಧ್ಯನೇ ಇಲ್ಲ ರಾಜನೆ. ಅಪ್ಪ ನಮ್ಮ ದೇಶ ಅಪ್ಪ ಒಂದು ಆರೋಗ್ಯ ಇರಕ್ಕೆ ಸಾಧ್ಯನೇ ಇಲ್ಲ ಅಪ್ಪ. ರೈತರಿಗೆ ಅಂತ ಒಂದು ಇದು ತಾಳ್ಮೆಯನ್ನ ಕೊಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಸ್ವಾಮಿ. ಸ್ತೋತ್ರ ಕರ್ತನೆ ಅಪ್ಪ. ಎಲ್ಲ ರೈತರು ಸ್ವಾಮಿ, ಎಲ್ಲ ರೈತರ ಕುಟುಂಬವನ್ನು ಆಸ್ತಿಗೆ ಒಪ್ಪಿಸಿ ಕೊಡ್ತಿದ್ದೇವೆ ರಾಜನೆ. ಬೇಕಾಗಿರೋ ಧೈರ್ಯವನ್ನು ಅನುಗ್ರಹಿಸು ಅಪ್ಪ. ಸಾಲ ಇದ್ರೂ ಪರವಾಗಿಲ್ಲ, ಅದ ತೀರಿಸ್ತೀರಂತ ಒಂದು ಧೈರ್ಯವನ್ನು ಎಲ್ಲರಿಗೂ ಎಲ್ಲ ರೈತರಿಗೆ ಅನುಗ್ರಹಿಸು ರಾಜನೆ. ಯಾರು ಒಬ್ಬ ಸಾಲವನ್ನು ನೋಡಿ ಭಯಪಟ್ಟು ಅಪ್ಪ ಅವಮಾನಗೊಳಗಾಗಿ ಅಪ್ಪ ಅವರು ಸೂಸೈಡ್ ಮಾಡ್ಕೊಳ್ಳದಂತೆ ಸ್ವಾಮಿ ನೀನು ಕಾಪಾಡು ರಾಜ. ಹೃದಯದಲ್ಲಿ ಮಾತನಾಡು ಸ್ವಾಮಿ ಅಪ್ಪ. ತೊಡಗಿ ನಿಮ್ಮ ಪಾದಕ್ಕೆ ನಾವು ಸಮರ್ಪಿಸ್ತೇವೆ. ಮುಂದೆ ಇರುವಂತ ಎಲ್ಲಾ ಭಾಗದಲ್ಲಿ ನಾ ಮುಂದೆ ಮಹಿಮೆ ಹೊಂದಲಿ ರಾಜನೆ. ನಮ್ಮನ್ನ ಸಂಪೂರ್ಣವಾಗಿ ನಿಮ್ಮ ಪಾದಕ್ಕೆ ಸಮರ್ಪಿಸ್ತೇವೆ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್, ಆಮೇನ್. ಆಮೇನ್. ಪ್ರೈಸ್ ಗಾಡ್. ಹಾಗೆ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಒಂದು ವರ್ಷಕ್ಕೆ ಸರಿಸುಮಾರು ಮೋರ್ ದೆನ್ 10,000 ವರ್ಷಕ್ಕೆ 10,000ಕ್ಕಿಂತಲೂ ಮಿಗಿಲಾದಂತ ಜನರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ದೇವರೇ ಕನಿಕರಿಸು, ಅವರ ಮೇಲೆ ಕೃಪೆ ತೋರಿಸು ಎಂಬುದಾಗಿ ನಾವು ಪ್ರತಿಯೊಬ್ಬ ರೈತರಿಗಾಗಿ ಕಂಟಿನ್ಯೂ ಆಗಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಸೊ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಬ್ರು ಯಾರಾದ್ರೂ ಪ್ರಾರ್ಥನೆ ಮಾಡ್ರಿ. ನ್ಯಾಚುರಲ್ ಡಿಸಾಸ್ಟರ್ಸ್, ಇದು ಪ್ರಕೃತಿಯ ವಿಕೋಪಗಳು, ದೇವರು ಕನಿಕರಿಸುವ ಹಾಗೆ, ದೇವರ ಕೃಪೆ ತೋರಿಸುವ ಹಾಗೆ. ದೇವರೇ ಅಪ್ಪ, ಈ ಪ್ರಕೃತಿ ವಿಕೋಪಗಳಿಂದ ಆಗ್ತಿರುವಂತ ನಷ್ಟ, ಆಸ್ತಿ ನಷ್ಟ, ಪ್ರಾಣ ನಷ್ಟ, ದೇವರು ಕನಿಕರಿಸಬೇಕು, ಅದನ್ನು ತಡೆಯುವ ಹಾಗೆ. ಕೀರ್ತನೆ 46:1-2 ನೋಡುವ ಹಾಗೆ, ಗಾಡ್ ಈಸ್ ಅವರ್ ರೆಫ್ಯೂಸ್ ಅಂಡ್ ಸ್ಟ್ರೆಂತ್ ಅಂಡ್ ಎವರ್ ಪ್ರೆಸೆಂಟ್ ಹೆಲ್ಪ್ ಇನ್ ಟ್ರಬಲ್. ಸೊ ವೇನಾಡಲ್ಲಿ ಆದಂತ ಘಟನೆ ನಮ್ಗೆಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಸೊ ಅನೇಕ ಸುನಾಮಿಗಳಿಂದ ಆಗ್ತಿರುವಂತ ಘಟನೆಗಳು ಗೊತ್ತಿದೆ. ಈಗ ಸೈಕ್ಲೋನ್ ಇಂದ ಆಗಿರುವಂತ ಘಟನೆಗಳು ಗೊತ್ತಿದೆ. ಸೊ ಹಾಗಾಗಿ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಎರ್ತಕ್ವೇಕಿಂದ ಆಗಲಿ, ಸುನಾಮಿಗಳಿಂದ ಆಗಲಿ, ವ್ಯಾಲ್ಕೊನೆಯಿಂದ ಆಗಲಿ, ಡ್ರಾಟ್ಸ್, ಬರಡು ಭೂಮಿಗಳಿಂದ ಆಗಲಿ, ಲ್ಯಾಂಡ್ ಸ್ಲೈಡ್ಸ್ ಇಂದ ಆಗಲಿ, ವೈಲ್ಡ್ ಫೈರ್, ಕಾಡಿನ ಬೆಂಕಿಯಿಂದಾಗಲಿ, ಫ್ಲಡ್ಸ್ ಇಂದ ಆಗಲಿ, ಜನರಿಗೆ ಯಾವುದು ತೊಂದರೆಗಳಾಗದ ಹಾಗೆ, ಪ್ರಾಣ ಹಾನಿ ಆಗದ ಹಾಗೆ, ಆಸ್ತಿ ನಷ್ಟ ಆಗದ ಹಾಗೆ ನಾವು ಯಾರಾದ್ರೂ ಒಬ್ಬರು ಸ್ವರ ಎತ್ತಿ ಪ್ರಾರ್ಥನೆ ಮಾಡೋಣ. స్తోత్రం 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 రాజప్ప. ఉమకు నంది రాజప్ప. ఉమై తుదిக்கிறேன், உம்மை ஸ்தோத்தரிக்கிறேனப்பா, உம்மை வாழ்த்துகிறேனப்பா. உமக்கு ஸ்தோத்திரம் ராஜப்பா. அப்பா உமக்கு நன்றி 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 ராஜப்பா. உன்னத ஸ்தலங்களில வாசம் பண்ணுகிற உன்னதரே உமக்கு நன்றி ராஜப்பா. உமக்கு ஸ்தோத்திரம் 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 ராஜப்பா. ஒருவரும் கண்டிராதவரும் ஒருவரும் காணக்கூடாதவரும் ஆகிய தேவனே உமக்கு நன்றி சுவாமி. நன்றி ராஜப்பா. அப்பா உமக்கு நன்றி ராஜா, நன்றி ராஜாப்பா. இந்த கால வேளையில உங்களுடைய பாதத்துல நாங்க வருகிறோம் சுவாமிப்பா. அப்பா உண்மையை நோக்கி நாங்க பார்க்கிறோம் சுவாமி. எங்களுடைய கண்களை, எங்களுடைய கரங்களை உண்மைப்பா உண்மை நோக்கி நாங்க ஏறெடுக்கிறோம் சுவாமி. அப்பா எங்களுக்கு வருகிற எல்லா உதவிகள் ராஜா உம்மிடத்துல இருந்து எங்களுக்கு வருகிறது சுவாமி. நாங்க ஏறெடுக்கிற ஒவ்வொரு விண்ணப்பங்களுக்கும் எங்களுக்கு பதில் உம்மால இருந்து எங்களுக்கு வருகிறது அப்பா. அதனால உண்மையே நாங்கள் நோக்கி பார்க்கிறோம் சுவாமி. அப்பா உமக்கு நன்றி ராஜா, நன்றி ராஜா அப்பா. எங்களுக்கு உதவி செய்ய இல்லப்பா, மனுஷனால முடியாது சுவாமி அப்பா. எங்களுக்கு அப்பா உதவி செய்கிற ஒரே தேவன் நீங்க தான் சுவாமி. அப்பா உமக்கு ஸ்தோத்திரம் 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 ராஜா. இசப்பா உமக்கு நன்றி ராஜா, நன்றி இசப்பா. துதிக்கிறேன் 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 ராஜாப்பா. இங்க என்னுடைய நாமத்துல 2-3 பேர் கூடுவார்கள், அவங்க மத்தியில நான் வாசம் பண்ணுவேன் என்று சொன்னீரே.
அப்பா நாங்க வேற வேற இடத்துல இருந்தாலும் சுவாமி, அப்பா எங்களுடைய இருதயம், எங்களுடைய மனசு அப்பா ஒருமனப்பட்டு இருக்கிறதுனால அப்பா எங்களை எல்லாருடைய மத்தியில நீர் இருக்கிற போகிற தயவுக்காக உமக்கு ஸ்தோத்திரம் ராஜா. நன்றி ராஜா, நன்றி சுவாமி, நன்றி இயேசப்பா, நன்றி ராஜா. அப்பா சொல்லப்பட்ட குறிப்பு உடைய பொற்பாதத்துல சமர்ப்பிக்கிறேன் சுவாமி. அப்பா இயற்கையின் சீற்றுனால, இயற்கையின் அழிவுகளினாலப்பா பாதிக்கப்படுற எல்லா மனுஷர்களப்பா ஒப்பு கொடுக்கிற சுவாமி. எல்லா ஜனங்களும் உடைய பாதத்துல அர்ப்பணிக்கிற சுவாமி. அப்பா நீங்க தொடுங்க ராஜா, தொடுங்க ராஜா அப்பா. அந்த இயற்கையின் அழிவினால ஜனங்களை நீர் விடுவிக்குவேன்மாய் ஜெபிக்கிறேன் சுவாமி அப்பா. அப்பா உமக்கு நன்றி ராஜா அப்பா. பாவமோ தவறுகளோ ஏதாகிலும் இருக்கும் என்று சொன்னால் ஒரு விஷயம் மன்னிங்க சுவாமி. அப்பா ஜனங்களுடைய பாவத்தை மன்னித்து அப்பா இப்பேற்பட்ட இயற்கையின் அழிவுகள் இருந்த ராஜா ஜனங்களை நீர் விடுவிக்குவேன்மாய் ஜெபிக்கிறேன் சுவாமி. அப்பா உமக்கு நன்றி ராஜா, உமக்கு ஸ்தோத்திரம் 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 ராஜா அப்பா. உமக்கு நன்றி ராஜா, நன்றி 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 சுவாமி, நன்றி இயேசப்பா. அது மாத்திரமல்ல சுவாமி அப்பா அநேக இடங்களில அப்பா மழை பெய்து கொண்டு ராஜா அப்பா அநேக அப்ப ஜனங்க ராஜா வீடுல எல்லாம் தண்ணி புகுந்து கஷ்டப்படுற நிலைமையை நாங்க பார்க்கிறோம் சுவாமி. எல்லா ஜனங்களுடைய இருதயத்துலப்பா அப்பா நீ சமாதானத்தை தருவீராக உமக்கு ஸ்தோத்திரம் தகப்பனே. இப்ப பெரிய பெரிய அதிகார உள்ளத்துல நீர் பேசுவீராக, அவங்களுக்கு உதவி செய்யும்படிக்கு அப்பா நீர் பேசுவீராக உமக்கு ஸ்தோத்திரம் ராஜா. அப்பா உமக்கு நன்றி ராஜா, நன்றி ராஜா அப்பா. அப்பா அநேக இடத்துலப்பா நிலங்கள் வறண்டு போய் தண்ணி கூட கிடைக்காத சூழல்களை உள்ள ஜனங்களுக்கு அப்பா உங்களுடைய பாதத்துல அர்ப்பணிக்கிறேன் சுவாமி அப்பா. அப்பா உமக்கு ஸ்தோத்திரம் 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 ராஜா. அநேக இடத்துல மண் சரிவுனால அப்பா பெரிய பெரிய கல்லெல்லாம் வீடு மேடு விழுந்து சுவாமி அநேக அப்பா ஜீவன் போயிருக்கிறது சுவாமி ராஜா அப்பா. உமக்கு நன்றி ராஜா, நன்றி சுவாமி, நன்றி ராஜா, நன்றி ராஜா அப்பா. நெருப்புனால அநேக ஜனங்கள் ராஜா அநேக காடுகள் அழிந்தப்பா ஊரெல்லாம் அப்ப எரிந்து அநேக ஜனங்கள் அப்ப பாதிப்புக்குள்ளாக அப்பா ஆயிருக்கிறாங்க சுவாமி. அப்பா உமக்கு நன்றி ராஜா. இப்பேற்பட்ட ஜனங்களை அப்பா உங்களுடைய பாதத்துல நான் அர்ப்பணிக்கிறேன் சுவாமி. அப்பா உமக்கு ஸ்தோத்திரம் 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 ராஜா அப்பா. அநேக இடத்துல அப்பா நிலநடுக்கத்தினால சுவாமி ராஜா அப்பா எத்தனையோ பேர் அப்பா மரித்து போயிருக்கிறாங்க சுவாமி அப்பா. அப்பா எல்லா இப்பேற்பட்ட உலகத்தின் அழிவுகளிலிருந்து சுவாமி இயற்கையின் அழிவுகளிலிருந்து அப்பா ஜனங்கள் பாதிக்கப்படாதபடிக்கு நீர் காத்துக்கொள்ளுங்க சுவாமி. அப்பா உமக்கு நன்றி ராஜா, நன்றி ராஜா, நன்றி ராஜா அப்பா. ஒரு வசை ராஜா ஜனங்களுடைய பாவங்களை நீர் மன்னிப்பீராக, எங்களுடைய பாவங்களை நீர் மன்னிப்பீராக சுவாமி. அப்பா அது மாத்திரமல்ல அப்பா இவைகள் எல்லாம் ராஜா அப்பா உங்களுடைய இந்த கடைசி நாட்கள் எல்லாம் உங்களுடைய வருகையில அப்பா இவைகள் எல்லாம் நடக்கும் என்றப்பா நீர் சொல்லியிருக்கிறீரப்பா. அப்பா உங்களுடைய வார்த்தை ஒரு நாளும் மாறாது என்று நாங்க பார்க்கிறோமே சுவாமி. அப்பா உமக்கு நன்றி ராஜா, நன்றி ராஜா அப்பா. உங்களுடைய வருகைக்காக இவைகள் எல்லாம் நடந்து கொண்டிருக்கிறபடியால் சுவாமி ஒவ்வொருடைய இருதயம் மாறத்தக்கதாக நாங்கள் ஜெபிக்கிறோம் சுவாமி அப்பா. எல்லாரும் ஏற்றுக்கொள்ளணும் ராஜா. நீரே தெய்வம் என்று ஏற்றுக்கொள்ளுகிற மனசு எல்லாருக்கும் நீர் தருவேன் ஜெபிக்கிறேன் சுவாமி. அப்பா உமக்கு நன்றி, நன்றி ராஜா, நன்றி ராஜா. அப்படியாக நீர் செய்த தெய்வுக்காக நன்றி ராஜா அப்பா. எல்லாரும் எல்லா ஜனங்களையும் அப்பா மீட்ட நீர் காத்து கொள்ளுங்க. எல்லாரும் ரட்சிக்கப்பட உதவி செய்யுங்க, எல்லாரும் ஏற்றுக்கொள்ள உதவி செய்யுங்க அப்பா. நீர் வர்றதுக்குள்ளாக எல்லாரும் அப்பா ஏற்றுக்கொள்ள உதவி செய்யுங்க. எங்களை போல அவர்கள் கூட உண்மை தெரிந்து கொள்ள உதவி செய்யுங்க. பரலோக ராஜ்யத்துல சுதந்திரத்துக்குள்ள அவங்களுக்கு உதவி செய்யுங்கப்பா. அப்பா நீர் அப்படியாய் செய்தபடியால் உமக்கு நன்றி சுவாமி அப்பா. உமக்கு நன்றி ராஜா, நன்றி ராஜா அப்பா. எங்க ஜெபத்தை நீர் கேட்டு என்று விசுவாசத்தோடு எங்களுக்கு நாங்க நன்றி சொல்லுகிறோம் அப்பா. உமக்கு நன்றி ராஜா, நன்றி சுவாமி அப்பா. எல்லாவற்றும் திருப்பாதத்தில் அர்ப்பணித்து இயேசு கிறிஸ்து நாமத்துல கேட்கிறேன் ஜீவனுள்ள நல்ல பிதாவே, ஆமென். ಆಮೇನ್ ಆಮೇನ್ ಪ್ರೈಸ್ ಗಾಡ್. ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ಮುಂದೆ ಒಂದು 10 ನಿಮಿಷಗಳ ಕಾಲ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ನಮ್ಮ ಇದರಲ್ಲಿ ಪ್ರಕಾಶ್ ಅವರಿದ್ದಾರೆ, ಅವ್ರ ವಾಕ್ಯವನ್ನು ಹಂಚ್ಕೊಳ್ತಾರೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದೇವರಿಗೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಿನ್ನೆ ಒಂದು ಸಂದೇಶವನ್ನ ಅರ್ಧಕ್ಕೆ ನಿಲ್ಲಿಸಿದೀವಿ, ಅದನ್ನ ಕಂಟಿನ್ಯೂ ಮಾಡೋಣ. ಎಸ್ಎನ್ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 15ನೇ ವಾಕ್ಯ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮ ನೋಡದಂತೆ ನನ್ನ ಕಣ್ಣುಗಳನ್ನು ಮರೆ ಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನ ಮಾಡಿದರೂ ನಾನು ಕೇಳೇನು. ದೇವರು ನಮ್ಮ ಮಹಿಮೆ ಹೊಂದಲಿ. ನಮಗೆ
ಕ್ರೈಸ್ತರಿಗೆ ಅಥವಾ ದೇವರ ನಂಬಿದಂತ ಮಕ್ಕಳಿಗೆ ಇರುವಂತ ಒಂದು ದೊಡ್ಡ ನಿರೀಕ್ಷೆ, ಒಂದು ದೊಡ್ಡ ನಂಬಿಕೆ ಏನಪ್ಪಾ ಅಂದ್ರೆ, ದೇವರು ನನ್ನ ಪ್ರಾರ್ಥನೆನ ಕೇಳುತ್ತಾನೆ, ದೇವರು ನನಗೆ ಸದುತ್ತರನ ಕೊಡುತ್ತಾನೆ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಐತೆ. ಅದರಿಂದನೇ ನಾವು ಬೆಳಗ್ಗೆ ಮುಂಜಾನೆ ಪ್ರಾರ್ಥನೆ, ಅನೇಕ ಪ್ರಾರ್ಥನೆಗಳು ನಾವೇನ್ ಮಾಡ್ತಿದ್ದೇವೆ. ಆದ್ರೆ ದೇವ್ರ ವಾಕ್ಯ ಅನೇಕ ವಾಕ್ಯಗಳು ಹೇಳುತ್ತೆ. ನೀನು ಯೆರೆಮೀಯ 33:3 ಓದ್ಬೇಕಾದ್ರೆ, ನೀನನ್ನು ನೋಡಿ ಕೂಗು, ನಾನು ನಿನಗೆ ಸದುತ್ತರವನ್ನ ಕೊಡುತ್ತೇನೆ, ನಿನಗೆ ತಿಳಿಯದ ರಹಸ್ಯವನ್ನ ನಿನಗೆ ತಿಳಿಯಪಡಿಸ್ತೇನೆ, ಅಗೋಚರ ಪಡಿಸ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಆದ್ರೆ ನಾವು ಯಾವಾಗ್ಲೂ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ಕೆಲವೊಂದು ನಿಯಮಗಳು, ಕೆಲವೊಂದು ಪ್ರೋಟೋಕಾಲ್ನ ದೇವ್ರು ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಅದನ್ನ ನಾವು ಕಲಿತುಕೊಂಡು ಅದನ್ನ ಪ್ರಕಾರ ನಾವು ಮಾಡ್ಬೇಕಾದ್ರೆ ದೇವರು ನಿಜವಾಗ್ಲೂ ನಮ್ಮ ಪ್ರಾರ್ಥನೆ ಏನ್ ಮಾಡ್ತಾರೆ, ಕೇಳ್ತಾನೆ. ನಾನು ನೋಡಿ ಕೂಗು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಕೀರ್ತನೆಯಲ್ಲಿ ಓದ್ಬೇಕಾದ್ರೆ, ನನ್ನ ನೋಡಿ ಕೂಗುವರು, ಅವ್ರು ಯಥಾರ್ಥವಾಗಿ ಕೂಗುವುದಾದರೆ ನಾನು ಏನ್ ಮಾಡ್ತೀನಿ, ಹತ್ತಿರದಲ್ಲಿ ಇರ್ತೇನೆ. ದೇವರು ನಮ್ಮ ಪ್ರಾರ್ಥನೆಯಿಂದ ದೂರ ಹೋಗ್ಬಾರ್ದು. ನಮ್ಮ ಪ್ರಾರ್ಥನೆ ಮಾಡ್ಬೇಕು, ನಮ್ಮ ಹತ್ರ ಇರ್ಬೇಕಾದ್ರೆ ನಮ್ಮಲ್ಲಿ ಯಥಾರ್ಥವನ್ನ ನಾವ್ ಏನ್ ಮಾಡ್ಬೇಕು, ಇಟ್ಟುಕೊಳ್ಳಬೇಕು. ನಾನು ನೋಡಿ ಕೂಗುವರು, ಅವ್ರು ಯಥಾರ್ಥವಾಗಿ ಕೂಗುವುದಾದರೆ ನಾನ್ ಏನ್ ಮಾಡ್ತೀನಿ, ಅವರ ಹತ್ತಿರದಲ್ಲಿ ಇರ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ನಾವು ಅನೇಕ ಸಲ ಪ್ರಾರ್ಥನೆಯನ್ನ ಹಲವಾರು ರೀತಿಯಲ್ಲಿ, ಹಲವಾರು ವಿಧದಲ್ಲಿ ನಾವ್ ಏನ್ ಮಾಡ್ತೀವಿ, ಪ್ರಾರ್ಥನೆಯನ್ನ ಮಾಡ್ತಾನೆ ಇರ್ತೀವಿ. ಆದ್ರೆ ಏಸನ್ ಬರೆದ 1ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ ದೇವ್ರು ಹೇಳ್ತಾ ಇದೆ, ನೀವು ಬಹಳವಾಗಿ ಪ್ರಾರ್ಥನೆ ಮಾಡಿದರೂ ನಾನು ಏನ್ ಮಾಡೋದಿಲ್ಲ, ಕೇಳೋದಿಲ್ಲ. ಏನ್ ಕಾರಣ ಅಂತ ಹೇಳುವುದಾದ್ರೆ, 2 ವಿಷಯವನ್ನ ನಿನ್ನೆ ಮಾತಾಡಿದ್ವಿ, ಅದನ್ನೇ ಇವತ್ತು ಕೂಡ ಒತ್ತಾಯ ಪಡಿಸ್ತೇನೆ. ಅದೇ ಟಾಪಿಕ್, ಅದೇ ಪಾಯಿಂಟ್ಸ್ ನ. ಮೊದಲನೇದಾಗಿ ನಮ್ಮ ಹೃದಯವನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಶುದ್ಧಿಯಾಗಿ ಇಟ್ಟುಕೊಳ್ಳಬೇಕು. ಕೀರ್ತನೆ 73:1 ವಾಕ್ಯದಲ್ಲಿ ಓದ್ಬೇಕಾದ್ರೆ, ನಿರ್ಮಲ ಚಿತ್ತರಾದ ಇಸ್ರೇಲರಿಗೆ ಯೆಹೋವನು ದಯಾಬರನೇ ಆಗಿದ್ದಾನೆ ಎಂಬುದಾಗಿ. ಟ್ರೂಲಿ ಗಾಡ್ ಇಸ್ ಗುಡ್ ಟು ದೋಸ್ ಹೂ ಆರ್ ಪ್ಯೂರ್ ಆರ್ಟ್ ಇನ್ ಇಸ್ರೇಲ್ ಅಂತ ದೇವ್ರ ವಾಕ್ಯ ಹೇಳ್ತಾ ಇತ್ತು. ಯಾರು ಪ್ಯೂರ್ ಆರ್ಟ್ ಆಗಿದ್ದಾರೋ, ಯಾರು ಶುದ್ಧ ಹೃದಯವಾಗಿದ್ದಾರೋ, ದೇವ್ರು ಅವರಿಗೆ ಒಳ್ಳೆಯವನಾಗಿದ್ದಾನೆ. ತಮಿಳಲ್ಲಿ ಆ ವಾಕ್ಯ ಇನ್ನ ತುಂಬಾ ಚೆನ್ನಾಗಿದೆ. சுத்த இருதயமுள்ளவராಗಿ ಇಸ್ರಾಯೇಲಕ್ಕೆ ಕರ್ತರ್ ನಲ್ಲವರಾಗವೇ ಇರ್ಕರಾರ್, ನಲ್ಲವರಾಗವೇ ಅಂತ ಐತೆ. ಯಾವಾಗ್ಲೂ ದೇವ್ರು ಒಳ್ಳೆಯವನಾಗಿ ಇರ್ತಾನೆ. ಯಾರಿಗೆ ಅಂದ್ರೆ, ನಿರ್ಮಲ ಚಿತ್ತರಾಗಿ ಇರುವ ಇಸ್ರೇಲರಿಗೆ, ಶುದ್ಧ ಹೃದಯ ಉಳ್ಳವರಾಗಿ ಇಸ್ರೇಲರಿಗೆ ದೇವ್ರು ಏನಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಅಂತವರ ಪ್ರಾರ್ಥನೆ ದೇವ್ರು ಏನ್ ಮಾಡ್ತಾನೆ, ಕೇಳಿ ಸದುತ್ತರವನ್ನ ಕೊಡ್ತಾನೆ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನ ನೋಡುತ್ತಾರೆ ಎಂಬುದಾಗಿ ಮತ್ತೆ ಬರೆದ ಸುವಾರ್ತೆಯಲ್ಲಿ ನಾವ್ ಏನ್ ಮಾಡ್ತೇವೆ, ಓದ್ತೇವೆ. ಆದ್ರಿಂದ ನಮ್ಮ ಪ್ರಾರ್ಥನೆಯ ವಿಜ್ಞಾಪನೆಗಳನ್ನ ನಾವು ಮಾಡೋದಕ್ಕಿಂತ, ನಮ್ಮ ಕೈಗಳನ್ನ ಎತ್ತಿ ನಾವು ಸ್ತುತಿ ಮಾಡೋದಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕಂದ್ರೆ, ನಮ್ಮ ಹೃದಯಗಳನ್ನ ನಮ್ಮ ಕರವನ್ನ, ಪಾಪ ತುಂಬಿದಂತ ಈ ಕರವನ್ನ ನಾವ್ ಏನ್ ಮಾಡ್ಬೇಕು, ನಿರ್ಮಲವಾಗಿ ಇಟ್ಟುಕೊಳ್ಳಬೇಕು. ಕೀರ್ತನೆ 51:10 ಓದ್ಬೇಕಾದ್ರೆ ದಾವೀದ್ ಬರಿತಾ ಇದ್ದಾನೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ಉಂಟು ಮಾಡು, ನನ್ನಲ್ಲಿ ನನ್ನ ಈಸೋಪದಿಂದ ನನ್ನ ತೊಳೆ ಅಂತ ಅವನ್ ಏನ್ ಮಾಡ್ತಿದ್ದಾನೆ, ಸ್ಥಿರ ಚಿತ್ತವನ್ನ ನನಗೆ ಅನುಗ್ರಹಿಸಿ ಎಂಬುದಾಗಿ ದಾವೀದ್ ಏನ್ ಮಾಡ್ತಿದ್ದಾನೆ, ಬರೀತಾ ಇದ್ದಾನೆ. ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 23ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಕಾಪಾಡುವುದಕ್ಕೂ, ಶತ್ರುಗಳು ನಿಮ್ಮ ಕೈವಶ ಮಾಡುವುದಕ್ಕೂ ನಿಮ್ಮ ಪಾಳೆಯದೊಳಗೆ ಸಂಚಾರ ಮಾಡುತ್ತಾನಲ್ಲ, ಆದ್ದರಿಂದ ನಿಮ್ಮ ಪಾಳೆಯವು ನಿರ್ಮಲವಾಗಿರಬೇಕು. ನಿಮ್ಮಲ್ಲಿ ಅಶುಚಿ ಏನಾದರೂ ಕಂಡು ಬಂದರೆ ಆತ ನಿಮ್ಮನ್ನ ಬಿಟ್ಟು ಹೋದಾನು. ನೋಡಿ, ಧರ್ಮೋಪದೇಶ ಕಾಂಡ 23:14ನೇ ವಾಕ್ಯದಲ್ಲಿ ದೇವರು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳ್ತಿದ್ದಾನೆ. ಏನಪ್ಪಾ ಅಂದ್ರೆ, ದೇವರು ನಿಮ್ಮ ಶತ್ರುಗಳು ನಿಮ್ಮ ಕೈವಶ ಮಾಡುವುದಕ್ಕೂ. ನೋಡಿ, ನಮ್ಗೆಲ್ಲ ಆಸೆ ಐತಲ್ಲ, ಶತ್ರು ನಮ್ ಕೈವಶದಲ್ಲಿ ಇರಬೇಕು, ನಮ್ ಕೆಳಗಿರಬೇಕು, ನಿನ್ನ ಶತ್ರುಗಳ ಮುಂದೆ ನಿನ್ನ ತಲೆ ಎತ್ತಲ್ಪಡ್ತದೆ ಅಂತ ದೇವ್ರ ವಾಕ್ಯ ಹೇಳ್ತಿದೆ ಅಲ್ವಾ. ಅದಕ್ಕೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನ ಕಾಪಾಡುವುದಕ್ಕೂ, ಶತ್ರುಗಳು ನಿಮ್ಮನ್ನ ಕೈವಶ ಮಾಡುವುದಕ್ಕೂ. ನೋಡ್ದ, ನಮ್ಮನ್ನ ಕಾಪಾಡುವುದಕ್ಕೆ ದೇವರು ನಮ್ಮ ಪಾಳೆಯದ ಒಳಗೆ ಬರ್ತಾ ಇದ್ದಾರೆ. ಶತ್ರುಗಳನ್ನ ನಮ್ಮ ಕೈವಶ ಮಾಡುವುದಕ್ಕೆ, ನಮ್ಮ ಪಾಳೆಯದೊಳಗೆ ಸಂಚಾರ ಮಾಡೋದಕ್ಕೆ ದೇವ್ರು ಏನ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾನೆ. ಆದದರಿಂದ
ಪಾಳೆಯವು ನಿರ್ಮಲವಾಗಿರಬೇಕು. ನೋಡಿ, ಶತ್ರುಗಳು ನಮ್ಮ ಕೈವಶ ಆಗ್ಬೇಕು, ನಮ್ಮನ್ನ ಕಾಪಾಡಬೇಕು ದೇವರು ಅಂತ ಹೇಳುವುದಾದ್ರೆ, ನಮ್ಮ ಪಾಳೆಯ ಅಂತ ಅಂದ್ರೆ ಹೃದಯ ಅಂತ ಇಟ್ಟುಕೊಳ್ಳಬಹುದು. ನಿಮ್ಮ ಪಾಳೆಯು ನಿರ್ಮಲವಾಗಿರಬೇಕು. ಒಂದು ವೇಳೆ ನಿಮ್ಮಲ್ಲಿ ಅಶುಚಿ ಏನಾದರೂ ಅಂದ್ರೆ ಅಶುದ್ಧವಾದ ಕಾರ್ಯ, ಒಂದು ಕೆಟ್ಟತನವಾದ ಕಾರ್ಯ ಏನಾದ್ರೂ ನಿಮ್ಮ ಹೃದಯದಲ್ಲಿ ಕಂಡು ಬಂದರೆ, ಆತನು ನಿಮ್ಮನ್ನ ಬಿಟ್ಟು ಹೋದಾನು. ನಿಮ್ಮನ್ನ ಬಿಟ್ಟು ದೇವ್ರು ಏನ್ ಮಾಡ್ಬಿಡ್ತಾರೆ, ಹೋಗ್ತಾರೆ. ಅದಕ್ಕೆ ನಾವು ಏನ್ ಮಾಡ್ಬೇಕಾರೆ, ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗ್ಬೇಕು, ಮುಂದೆ ಬರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರು ನಮ್ಮ ಪ್ರಾರ್ಥನೆಯನ್ನ ಕೇಳ್ಬೇಕಾದ್ರೆ, ನಾವು ನಮ್ಮ ರಕ್ತ ಕರೆ ತುಂಬಿರುವಂತ ನಮ್ಮ ಹಸ್ತವು, ಪಾಪದ ಕರೆ ತುಂಬಿರುವಂತ ನಮ್ಮ ಹಸ್ತವು ಏನಾಗಿರ್ಬೇಕು, ನಿರ್ಮಲವಾಗಿರಬೇಕು. ಅದೇ ಎಸ್.ಎನ್. ಬರೆದ ಪ್ರವಾದನೆಗಳ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ, ನಿಮ್ಮನ್ನ ತೊಳೆದುಕೊಳ್ಳಿರಿ, ನಿಮ್ಮನ್ನ ಶುದ್ಧಿ ಮಾಡಿಕೊಳ್ಳಿರಿ, ನನ್ನ ಕಣ್ಣೆದುರಿನಲ್ಲಿ ನಿಮ್ಮ ದುಷ್ಟಕೃತಿಗಳನ್ನ ತೊಲಗಿಸಿರಿ, ದುರಾಚಾರನ ಬಿಡಿರಿ. ಅಂದ್ರೆ ನಮ್ಮನ್ನು ನಾವ್ ಏನ್ ಮಾಡ್ಬೇಕಂದ್ರೆ ತೊಳೆದುಕೊಳ್ಳಬೇಕು, ಪಾಪ ಅರಿಕೆ ಮಾಡಬೇಕು. ನಿಮ್ಮ ದೋಷಗಳನ್ನ ಮುಚ್ಚಿ ಇಡುವವನು ಕರುಣೆಯನ್ನು ಹೊಂದುವುದಿಲ್ಲ ಅಂತ ದೇವ್ರ ವಾಕ್ಯ ಹೇಳ್ತೈತಿ. ನಮ್ಮ ದೋಷಗಳನ್ನ ಮುಚ್ಚಿಟ್ಕೊಳ್ಳಬಾರದು, ಅದು ಬಾಯಿಂದ ಅರಿಕೆ ಮಾಡಿ ನಾವೇನ್ ಮಾಡ್ಬೇಕು, ಅಲ್ಲಿಗೆ ನಾವೇನ್ ಮಾಡ್ಬೇಕು, ಬಿಟ್ಟು ಬಿಡಬೇಕು. ನನ್ನ ಕಣ್ಣೆದುರು ದುಷ್ಟ ಕಾರ್ಯಗಳನ್ನು ಕಾಣುತ್ತಾ ಇದೆ. ನಾವು ಕರಗಳನ್ನ ಎತ್ತಬೇಕಾದ್ರೆ, ಕೈಯನ್ನ ಚಾಚಬೇಕಾದ್ರೆ, ನಮ್ಮ ದುಷ್ಟ ಕಾರ್ಯಗಳು ದೇವರ ಮುಂದೆ ಕಾಣುತ್ತಾನೆ ಐತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ನಿನ್ನೆ ಕೂಡ ನಾವು ಮಾತಾಡಿದ್ವಿ, ಎಲ್ಲ ಪಾಪಗಳನ್ನ ನೀಗಿಸುವುದಕ್ಕೆ, ಎಲ್ಲ ಶಾಪಗಳನ್ನ ನೀಗಿಸುವುದಕ್ಕೆ, ಎಲ್ಲ ಕಟ್ಟುಗಳನ್ನ ನೀಗಿಸುವುದಕ್ಕೆ ದೇವರಿಂದ ಸಾಧ್ಯ. ಅದಕ್ಕೆ ನಾವು ದೇವರನ್ನ ಏನ್ ಮಾಡ್ಬೇಕು, ದಾವೀದನು ಬರಿತಾ ಇದ್ದಾನೆ, ದೇವರೇ ನನ್ನಲ್ಲಿ ಹೃದಯವನ್ನು ನಿರ್ಮಿಸು. ದೇವರು ನಮ್ಮ ಶುದ್ಧ ಹೃದಯನ ನಿರ್ಮಿಸಕ್ಕೆ ದೇವರಿಂದ ಮಾತ್ರನೇ ಸಾಧ್ಯ. ಯಾಕಂದ್ರೆ ಯೆರೆಮೀಯ 17:9 ಓದ್ಬೇಕಾದ್ರೆ, ಹೃದಯ ಎಲ್ಲದಕ್ಕಿಂತ ವಂಚಕಂತೆ. ನಮ್ಮ ಹೃದಯ ಐತಲ್ಲ, ಅದು ಎಲ್ಲದಕ್ಕಿಂತ ವಂಚ. ಇರೋದ್ರಲ್ಲೇ ತುಂಬಾ ಘೋರವಾದದ್ದು ಏನಪ್ಪಾ ಅಂದ್ರೆ ಹೃದಯ. ನೋಡಿ, ಅಂತ ಹೃದಯವನ್ನ ದೇವ್ರು ಏನ್ ಮಾಡ್ತಿದ್ದಾನೆ, ಹೇಳ್ತಾ ಇದ್ದಾನೆ, ನಿನ್ನ ಹೃದಯವನ್ನು ನನಗೆ ಕೊಡು. ಹೃದಯ ನಿರ್ಮಲವಾಗಿ ಇಟ್ಟುಕೊಳ್ಳಬೇಕು, ಶುದ್ಧವಾಗಿ ಇಟ್ಟುಕೊಳ್ಳಬೇಕು. ಹೃದಯ ಎಲ್ಲದಕ್ಕಿಂತ ವಂಚಕ, ಅದು ಗುಣವಾಗದ ರೋಗಕ್ಕೆ ಒಳಗಾಗಿದಂತೆ. ಅದನ್ನ ಗುಣಪಡಿಸಕ್ಕೆ ತುಂಬಾ ಕಷ್ಟ, ಅದನ್ನ ಸರಿಪಡಿಸಕ್ಕೆ ತುಂಬಾ ಕಠಿಣ. ಅದು ಸರಿಪಡಿಸ್ಬೇಕಂದ್ರೆ ಇಬ್ರಿಯರ 4:12 ಓದ್ಬೇಕಾದ್ರೆ, ಇಬ್ಬಾಯಿ ಕತ್ತಿ, ದೇವ್ರ ವಾಕ್ಯಕ್ಕೆ ಹೋಲಿಕೆ ಆಗಿರುವಂತ ಇಬ್ಬಾಯಿ ಕತ್ತಿ, ಅದನ್ನ ಏನ್ ಮಾಡ್ಬೇಕು, ಪ್ರಾಣ ಆತ್ಮ ಕೀಲು ಮಚ್ಚಿಗಳನ್ನ ಹೋಗಿ ಒಳಗೆ ಕ್ರಿಯೆ ಮಾಡ್ಬೇಕು. ಯಾಕಂದ್ರೆ ಅದು ಗುಣವಾಗದ ರೋಗಕ್ಕೆ ಏನಾಗಿದೆ, ಒಳಗಾಗಿದೆ. ತುಂಬಾ ವಂಚನೆ ಉಳ್ಳದಾಗಿದೆ ನಮ್ಮ ಹೃದಯ. ಈ ಹೃದಯವನ್ನು ನಾವು ಕ್ಲಿಯರ್ ಮಾಡ್ಬೇಕಾದ್ರೆ, ಈ ಹೃದಯವನ್ನು ನಿರ್ಮಲವಾಗಿ ಇಟ್ಟುಕೊಳ್ಳಬೇಕಾದ್ರೆ ಮಾತ್ರ ದೇವರು ಏನ್ ಮಾಡ್ತಾರೆ, ನಾವು ಕೈ ಎತ್ತಿ ಪ್ರಾರ್ಥನೆ ಮಾಡ್ಬೇಕು, ನಮ್ಮ ಪ್ರಾರ್ಥನೆ ಏನ್ ಮಾಡ್ತಾರೆ, ಕೇಳ್ತಾನೆ. ಅದು ಅಡ್ಡವಾಗಿರ್ಬೋದು, ಅಡ್ಡವಾಗಿ ಇರಕ್ಕೆ ಹೋಗ್ಬಾರ್ದು ಯಾವತ್ತು. ನಮ್ಮ ಪಾಪ ಯಾವತ್ತು ಅಡ್ಡವಾಗಿರಬಾರದು. ಎರಡನೇದಾಗಿ ಅಲ್ಲಿ ಎಸ್.ಎನ್. ಬರೆದ ಅದೇ 1ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ 19ನೇ ವಾಕ್ಯ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಆಮೇಲೆ 20ನೇ ವಾಕ್ಯ ಓದ್ಬೇಕಾದ್ರೆ 17ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ, ನ್ಯಾಯವನ್ನ ನಿರಂತರಾಗಿರಿ, ಹಿಂಸೆಕನನ್ನ ತಿದ್ದು ಸರಿಪಡಿಸಿರಿ, ಅನಾಥರಿಗೆ ನೀವ್ ಏನ್ ಮಾಡ್ರಿ ಅಂದ್ರೆ ನ್ಯಾಯ ತೀರಿಸಿರಿ. ನೆನ್ನೆ ಹೇಳಿದ ಹಾಗೆ ಎರಡು ಕರಗಳು ದೇವ್ರು ಕೊಟ್ಟಿದ್ದಾರೆ. ಒಂದು ಕರದಲ್ಲಿ ನಮ್ಮ ಪರಿಶುದ್ಧತೆ ನಾವು ಕಾಪಾಡ್ಕೊಳ್ಬೇಕು, ಅದನ್ನ ಫಾಲೋ ಮಾಡ್ಬೇಕು. ಇನ್ನೊಂದು ಕರದಲ್ಲಿ ನಾವು ದಾನ ಧರ್ಮಗಳನ್ನ ನಾವೇನ್ ಮಾಡ್ಬೇಕು, ಕೊಡಬೇಕು. ದೇವ್ರ ವಾಕ್ಯ ಹೇಳ್ತೈತೆ, ನೀವು ಅನಾಥರಿಗೆ ನ್ಯಾಯ ತೀರಿಸಬೇಕು. ಅದ್ರಲ್ಲಿ ಇನ್ನೊಂದು ವಾಕ್ಯ ನೆನ್ನೆ ಬಿಟ್ಟಿದೀವಿ. 23ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ, ನಿನ್ನ ಅಧಿಕಾರಿಗಳು ದ್ರೋಹಿಗಳು, ಕಳ್ಳರ ಗೆಳೆಯರಾಗಿದ್ದಾರೆ, ಪ್ರತಿಯೊಬ್ಬವನು ಕಾಣಿಕೆಗಳನ್ನ ಆಶಿಸಿ ಲಂಚಗಳನ್ನ ಹುಡುಕುವವರು. ನೋಡಿ, ಈಗ ಇರುವಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ನಾವ್ ಏನ್ ಮಾಡ್ತೀವಿ ಅಂದ್ರೆ, ದುಡ್ಡಿಗಾಗಿ ಅನೇಕ ವಿಷಯಗಳನ್ನ ಏನ್ ಮಾಡ್ಬಿಡ್ತೀವಿ, ನಮ್ಮನ್ನ ನಾವು ಕಳೆದುಕೊಳ್ತೀವಿ, ಅದ್ರಲ್ಲಿ ನಾವು ತವರು ಬಿಟ್ಬಿಟ್ಟಿರ್ತೀವಿ. ಪ್ರತಿಯೊಬ್ಬನು ಆಸ್ತಿಲ ಲಂಚಗಳನ್ನ ಹುಡುಕುವವರು, ಅನಾಥರಿಗೆ ನ್ಯಾಯ ತೀರಿಸರು. ಅನಾಥರಿಗೆ ನಾವ್ ಏನ್ ಮಾಡ್ತಾ ಇಲ್ಲ ಅಂದ್ರೆ ನ್ಯಾಯ ತೀರಿಸ್ತಾ ಇಲ್ಲ. ವಿಧಿ ಬೇರೆ ವ್ಯಾಜ್ಯವು ಅವರ ಮನಸ್ಸಿಗೆ ಬರುತ್ತಾನೆ ಇಲ್ಲ ಅಂತ ದೇವ್ರ ವಾಕ್ಯ ಏನ್ ಮಾಡ್ತೈತೆ, ಹೇಳ್ತೈತೆ. ವಿಧಿ ಬೇರೆಗೆ, ಅನಾಥರಿಗೆ, ದಿಕ್ಕಿಲ್ದವರಿಗೆ, ಈಗ ಒಂದು ಸಿಗ್ನಲ್ ನಲ್ಲಿ ನಾವು ನಿಂತಿರ್ತೀವಿ,
ಒಂದ್ ಸಿಗ್ನಲ್ ಅಲ್ಲಿ ಒಬ್ಬ ಭಿಕ್ಷಕರು ಏನ್ ಮಾಡ್ತಿದಾರೆ ಅಂದ್ರೆ ಭಿಕ್ಷೆ ಬೇಡ್ತಾ ಇರ್ತಾರೆ. ನಾನು ತುಂಬಾ ಜನ ನೋಡಿದೀನಿ, ಈ ಕಾರಲ್ಲಿ ಹೋಗೋರು ತುಂಬಾ ಲಕ್ಸುರಿ ಆಗಿ ತುಂಬಾ ಶ್ರೀಮಂತರು ಆ ಕಾರಲ್ಲಿ ಹೋಗ್ಬೇಕಾದ್ರೆ ಸಿಗ್ನಲ್ ನಿಂತಿರ್ಬೇಕಾದ್ರೆ ಅವ್ರ ಭಿಕ್ಷೆ ಬೇಡ್ತಾ ಇರ್ತಾರೆ. ಕಿಟಕಿನ ಕನ್ನಡಿನ ಹೆಂಗ್ ತಟ್ತಾ ಇರ್ತಾರೆ. ಆದ್ರೆ ಅವ್ರನ್ನ ತಿರುಗಿ ನೋಡಕ್ ಕೂಡ ಕೆಲವೊಬ್ರಿಗೆ ಏನ್ ಮಾಡಲ್ಲ, ಮನ್ಸೇ ಇರಲ್ಲ. ನಾನು ತಿರುಗಿ ನೋಡೋ ಅಷ್ಟು ನಾನು ಏನು ಈನ ಅಲ್ಲ, ಅಷ್ಟು ಕೇವಲವಾದವನಲ್ಲ, ನಾನು ಯಾಕೆ ತಿರುಗಿ ನೋಡ್ಬೇಕು. ಅವ್ರ ಮುಖನು ಕೂಡ ಏನ್ ಮಾಡಲ್ಲ, ತಿರುಗಿಸಿ ನೋಡೋದೇ ಇಲ್ಲ. ಅವ್ರ ಮುಖವನ್ನು ಏನ್ ಮಾಡಲ್ಲ, ನೋಡೋದೇ ಇಲ್ಲ. ದೇವರು ಇಂಥವ್ರನ್ನ ಪ್ರಾರ್ಥನೆನ ದೇವ್ರು ಏನ್ ಮಾಡಲ್ಲ, ಯಾವತ್ತು ಕೇಳೋದೇ ಇಲ್ಲ. ಒಂದು ₹5 ಇಲ್ಲ, ನಮ್ಮಿಂದ ಆದಷ್ಟು ಒಂದು ₹10 ಕೊಡೋದ್ರಿಂದ ನಾವು ಯಾವುದೇ ವಿಷಯದಲ್ಲಿ ನಾವ್ ಏನ್ ಮಾಡಲ್ಲ, ಕೊರತೆ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಅದೇ ಏಸನ್ ಬರ್ದ 58ನೇದಲ್ಲಿ ಓದ್ಬೇಕಾದ್ರೆ 58 ಏಸಾಯ 58 4ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ ನೋಡಿರಿ, ನಿಮ್ಮ ಉಪವಾಸದ ಫಲವೇನೆಂದ್ರೆ ವ್ಯಾಜ್ಯ, ಕಲಹ, ಕೇಡಿನ ಗುದ್ದು ಇವಾಗಲೇ ಈಗ ನೀವು ಮಾಡುವ ಉಪವಾಸವು. ನಾವು ಉಪವಾಸ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ದೇವ್ರ ವಾಕ್ಯ ಇರ್ತೈತೆ, ನಿಮ್ಮ ಪ್ರಾರ್ಥನೆಯು 4ನೇ ಅಧ್ಯಾಯ ಲಾಸ್ಟ್ ಪಾರ್ಟ್ ಓದ್ಬೇಕಾದ್ರೆ, ನಿಮ್ಮ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಟಿಸತಕ್ಕದಲ್ಲ, ಮನುಷ್ಯ ತನ್ನ ಆತ್ಮನ ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ನೇಮಿಸಿದ ಉಪವಾಸ ದಿನವು ಇಂಥದ್ದು. ಇಂಥ ಪ್ರಾರ್ಥನೆ ನಾನೇನ್ ಮಾಡಲ್ಲ, ಕೇಳೋದೇ ಇಲ್ಲ ಅಂತ ದೇವ್ರ ವಾಕ್ಯ ಏನ್ ಮಾಡ್ತೈತೆ, ಹೇಳ್ತೈತೆ. 6ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ, ನೋಡಿರಿ, ಕೇಡಿನ ಬಂಧಗಳನ್ನ ಬಿಚ್ಚುವುದು, ನುಗದ ಕಣ್ಣಿಗಳನ್ನ ಕಲಚುವುದು, ಜಜ್ಜಿ ಹೋದವ್ರನ್ನ ಬಿಡುಗಡೆ ಮಾಡುವುದು, ನುಗ್ಗಗಳನ್ನೆಲ್ಲ ಮುರಿಯುವುದು. 7ನೇ ವಾಕ್ಯದಲ್ಲಿ ಓದ್ಬೇಕಾದ್ರೆ, ಹಸಿದವರಿಗೆ ಅನ್ನವನ್ನು ಹಂಚುವುದು. ನೋಡಿ, ನಿಜವಾದ ಉಪವಾಸ, ನಿಜವಾದ ಪ್ರಾರ್ಥನೆ ಏನಪ್ಪಾ ಅಂದ್ರೆ, ಹಸಿದವರಿಗೆ ಏನ್ ಮಾಡ್ಬೇಕಂದ್ರೆ ಅನ್ನವನ್ನ ಕೊಡುವುದು. ಆಮೇಲೆ ಅಲೆಯುತ್ತಿರುವ ಬಡವರನ್ನ ಮನೆಗೆ ಬರಮಾಡಿಕೊಳ್ಳುವುದು, ಬೆತ್ತಲೆಯವರನ್ನ ಕಂಡಾಗೆಲ್ಲ ಅವರಿಗೆ ಒದಿಕೆಯನ್ನ ಕೊಡುವುದು. ಹಸಿದವರನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಅವರಿಗೆ ಅನ್ನವನ್ನ ಕೊಡಬೇಕು. ನೋಡಿ, ನಿನ್ನ ಶತ್ರು ಬಾಯಾರಿದರೆ ಕುಡಿಯುವುದಕ್ಕೆ ನೀರು ಕೊಡು, ಹಸಿದರೆ ಅವನಿಗೆ ಊಟವನ್ನು ಕೊಡು, ಶತ್ರುನು ಕೂಡ ಬಿಡಬೇಡ ಅಂತ ದೇವ್ರ ವಾಕ್ಯ ಏನ್ ಮಾಡ್ತೈತೆ, ನಮ್ಗೆ ಆಲೋಚನೆ ಕೊಡ್ತೈತೆ. ಹಂಗೆ ಅಲ್ಲಿ ವಾಕ್ಯ ಹೇಳ್ತೈತೆ, ಅನ್ನವನ್ನ ಹಂಚುವುದೇ ನಿಜವಾದ ಪ್ರಾರ್ಥನೆ. ಈ ರೀತಿ ನಾವು ಮಾಡುವುದಾದ್ರೆ ದೇವರ ಒಂದು ಪ್ರೀತಿ, ನಿನ್ನಂತೆ ನೀನ್ ನೆರೆಯವರನ್ನ ಪ್ರೀತಿ ಮಾಡಿ ಅಂತ ವಾಗ್ದಾನ ನಾವ್ ಏನ್ ಮಾಡ್ತೀವಿ, ನಾವು ನೆರವೇರಿಸಿದಂತ ಅರ್ಥ. ಅಲೆಯುತ್ತಿರುವ ಬಡವರನ್ನ ಮನೆಗೆ ಮಾಡಿಕೊಳ್ಳುವುದು. ಈಗ ಒಂದು ಬರ್ತ್ಡೇ ಮಾಡ್ತೀವಿ, ಇಲ್ಲ ಫಂಕ್ಷನ್ ಮಾಡ್ತೀವಿ, ಇಲ್ಲ ಏನೋ ಮದ್ವೆ ಮಾಡ್ತೀವಿ, ಯಾರನ್ನ ಕರಿತೀವಿ ಅಂದ್ರೆ ನಮ್ಮ ರೇಂಜಿಗೆ ತಕ್ಕ ಹಾಗೆ, ನಮ್ಮ ಸ್ಟೇಟಸ್ ತಕ್ಕವನ್ನ ಕರಿತೀವಿ. ಅವು ನೀವು ಏನೇ ಮಾಡಿದ್ರು ಕೆಲವೊಬ್ರು ನಾವ್ ಏನ್ ಮಾಡಕ್ಕಲ್ಲ, ತೃಪ್ತಿ ಪಡ್ಸಕ್ ಆಗಲ್ಲ. ನೀವ್ ಎಷ್ಟೇ ಹೈ ಕ್ಲಾಸ್ ಒಂದು ಮಟನ್ ಬಿರಿಯಾನಿ ಹಾಕಿದ್ರು ಕೂಡ ಅವ್ರನ್ನ ನಾವ್ ಏನ್ ಮಾಡಕ್ಕಾಗಲ್ಲ, ತೃಪ್ತಿ ಪಡ್ಸಕ್ ಆಗೋದೇ ಇಲ್ಲ. ಏನಾದ್ರು ಒಂದು ಕೊರತೆ ಹೇಳ್ತಾರೆ, ತುಂಬಾ ಆಯಿಲಿ ಆಗಿತ್ತು, ತುಂಬಾ ಸಾಲ್ಟಿ ಆಗಿತ್ತು, ತುಂಬಾ ಸ್ಪೈಸಿ ಆಗ್ಬಿಡ್ತು, ಈ ರೀತಿ ಏನೋ ಒಂದು ಹೇಳ್ಬಿಟ್ಟು ಹೋಗ್ಬೇಕಾರೆ ಉಪ್ಪೇ ಇದ್ದಿಲ್ಲ ಅಂತ. ಆದ್ರೆ ಬಡವರನ್ನ ಮನೆಗೆ ಕರೆದಿ ಅವರಿಗೆ ಆಹಾರ ಕೊಡ್ಬೇಕಾದ್ರೆ, ಅವರು ಹೊಟ್ಟೆ ತುಂಬಾ ಊಟ ಮಾಡಿ ನಮ್ನ ಏನ್ ಮಾಡ್ತಾರೆ, ಆರೈಸ್ತಾರೆ, ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಅದೇ ದೇವ್ರ ಕೇಳಿದ, ಹಸಿದವರಿಗೆ ಅನ್ನವನ್ನು ಹಂಚುವುದು 58:7 ಏಸಾಯದಲ್ಲಿ. ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆಯುತ್ತಿರುವ ಬಡವರನ್ನು ಮನೆಗೆ ಬರೆ ಮಾಡಿಕೊಳ್ಳಬೇಕು. ಯಾರೆಲ್ಲ ಅಲ್ಲಿ ಅಲಿತಾ ಇದ್ದಾರೋ, ಇನ್ಮೇಲೆ ನಾವು ಫಂಕ್ಷನ್ ಮಾಡ್ಬೇಕಾರೆ, ಇನ್ಮೇಲೆ ನಾವ್ ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಬಡವ್ರನ್ನ ಅಲಿತಾ ಇದಾರಲ್ಲ ಅವ್ರನ್ನ ಮನೆಗೆ ಬರ ಮಾಡಿಕೊಳ್ಳುವುದು. ಆಮೇಲೆ ಬೆತ್ತಲೆಯವ್ರನ್ನ ಕಂಡಾಗೆಲ್ಲ ಅವರಿಗೆ ಓದಿಸುವುದು. ತುಂಬಾ ಕಷ್ಟ ಅಲ್ಲ ಇದೆಲ್ಲ, ತುಂಬಾ ಕಷ್ಟ ಅಲ್ವಾ? ಬೆತ್ತಲೆಯವ್ರನ್ನ ಕಂಡಾಗಲ್ಲ, ಎಲ್ಲಿ ನಾವು ಬೆತ್ತಲೆ ಇಲ್ಲದೆ ಇದ್ದಾರೋ, ರೋಡಲ್ಲಿ ಫುಟ್ಪಾತ್ ಅಲ್ಲಿ ಮಲಗಿದ್ದಾರೋ, ಬಟ್ಟೆ ಇಲ್ಲದೆ ಮಲಗಿದ್ದವ್ರು, ಅರ್ಧೋಗಿರೋ ಬಟ್ಟೆನ ಹಾಕೊಂಡಿದ್ದವರೆಲ್ಲ ನೋಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಅವರಿಗೆ ಒದಕಿಯನ್ನು ಕೊಡಬೇಕು. ಅದೇ ತರ ಕೆಳಗೆ ಓದ್ಬೇಕಾರೆ, ನಿನ್ನಂತೆ ನರನಾಗಿರುವ ಯಾವನಿಗೆ ಆಗ್ಲಿ ಮುಖವನ್ನು ತಪ್ಪಿಸಿಕೊಳ್ಳದಿರುವುದೇ ಇವಾಗಲೇ ನನಗೆ ಇಷ್ಟವಾದ ಉಪವಾಸ ಪ್ರಾರ್ಥನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. ನೋಡಿ, ಈ ತರ ನಾವು ಮಾಡ್ಬೇಕಾದ್ರೆ ನಾವು ದೇವರಿಗೆ ಮೆಚ್ಚುಗೆ ಆಗಿರುವಂತ ಪ್ರಾರ್ಥನೆ ಮಾಡ್ತಿದ್ದೇವೆ, ದೇವರ ಮಾತಿಗೆ ವಿಧೇಯರಾಗಿದ್ದೇವೆ ಎಂಬುದಾಗಿ ಅರ್ಥವಾಗಿದೆ. ಯಾಕೋಬನ್ ಬರೆದ ಪುಸ್ತಕ, ಬೇಗ ಮುಗ್ಸೋಣ. ಯಾಕೋಬನ್ ಬರೆದ ಪುಸ್ತಕ 3ನೇ ಅಧ್ಯಾಯದಲ್ಲಿ ಓದ್ಬೇಕಾದ್ರೆ, ಯಾಕೋಬನ್ ಬರೆದ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯ ಓದ್ಬೇಕಾದ್ರೆ, ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವನಿಗೆ ದೇಹಕ್ಕೆ ಬೇಕಾದದ್ದು ಕೊಡದೆ
ಸಮಾಧಾನದಿಂದ ಹೋಗಿ ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತಿನಿಂದ ಹೇಳಿದರೆ ಏನು ಪ್ರಯೋಜನ? ಒಬ್ಬರು ಊಟ ಇಲ್ಲ ಅಂತ ಗೊತ್ತಿದ್ದ ಮೇಲೆ, ಒಬ್ಬರಿಗೆ ಬಟ್ಟೆ ಇಲ್ಲ ಅಂತ ಗೊತ್ತಿದ್ಮೇಲೆ, ಒಬ್ರು ನಡುಗ್ತಾ ಇದ್ದಾರೆ ಅಂತ ಗೊತ್ತಿದ್ಮೇಲೆ, ನೀನು ಹೋಗು, ಅವನಿಗೆ ಆಹಾರ ಕೊಡದೆ, ಅವನಿಗೆ ಬೇಕಾದದನ್ನ ಕೊಡದೆ ಸಮಾಧಾನದಿಂದ ಹೋಗು, ಬೆಂಕಿ ಕಾಯಿಸಿಕೊಳ್ಳಿರಿ, ಹೊಟ್ಟೆ ತುಂಬಿಸಿಕೊಳ್ಳಿರಿ ಎಂದು ಬರೀ ಮಾತಿನಿಂದ ಹೇಳಿದರೆ ಪ್ರಯೋಜನ ಏನಂತ ದೇವ್ರ ವಾಕ್ಯ ಹೇಳ್ತದೆ. ಅವ್ರನ್ನ ಕಂಡಾಗೆಲ್ಲ, ಬಡವರನ್ನ ಕಂಡಾಗೆಲ್ಲ ಮನೆಗೆ ಬರಮಾಡಿಕೊಳ್ಳುವುದು, ಹಸಿದವರಿಗೆ ಅನ್ನ ಕೊಡುವುದು. ಯಾಕೋಬನು ಬರೆದ ಪುಸ್ತಕ 1:27 ವಾಕ್ಯದಲ್ಲಿ ಓದ್ಬೇಕಾದ್ರೆ, ಕಡೆದಾಗ ವಾಕ್ಯವನ್ನ ನಾವು ಓದಿ ಮುಗಿಸೋಣ. ದಿಕ್ಕಿಲ್ಲದವರನ್ನ ನೋಡಿ, ಯಾಕೋಬನು ಬರೆದ ಪುಸ್ತಕ 1:27, ದಿಕ್ಕಿಲ್ಲದವರನ್ನ ವಿಧೇಯವರನ್ನ ಪರಾಂಬರಿಸಿ. ದಿಕ್ಕಿಲ್ಲದವ್ರು ನಾವ್ ಏನ್ ಮಾಡ್ಬೇಕಂದ್ರೆ ಪರಾಂಬರಿಸಬೇಕು, ವಿಧೇಯವರನ್ನ ನಾವ್ ಏನ್ ಮಾಡಬೇಕು? ಪರಾಂಬರಿಸಬೇಕು. ಪ್ರಪಂಚದ ದೋಷ ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವಾಗಿರುವಂತ ಭಕ್ತಿ. ನಿರ್ಮಲ ಅಂದ್ರೆ ಅವಾಗ್ಲೇ ಹೇಳಿದ್ವಲ್ಲ, ಶುದ್ಧವಾದ ಭಕ್ತಿ, ಶುದ್ಧವಾದ ಹೃದಯ, ಶುದ್ಧವಾದ ಭಕ್ತಿ ಏನಪ್ಪಾ ಅಂದ್ರೆ ವಿಧೇಯವರನ್ನ ಪರಾಂಬರಿಸಬೇಕು, ದಿಕ್ಕಿಲ್ಲದವರನ್ನ ಪರಾಂಬರಿಸಬೇಕು, ಅನಾಥರನ್ನ ಪರಾಂಬರಿಸಬೇಕು, ವಿಧೇಯರ ಪಕ್ಷವಾಗಿ ವಾದಾಡಬೇಕು, ಅನಾಥರಿಗೆ ನಾವು ದಯ ತೋರಿಸಬೇಕು. ಅದ್ ನೆನ್ನೆ ಕೂಡ ಹೇಳಿದೆ, ಈ ಚಿಕ್ಕವರಲ್ಲಿ ನಾವು ಯಾರಿಗೆ ಏನ್ ಮಾಡಿದೀವೋ ಅದು ದೇವರಿಗೆ ಮಾಡಿದ ಹಾಗಾಯ್ತು ಅಂತ ದೇವ್ರ ವಾಕ್ಯ ಹೇಳ್ತೈತೆ. ಹಾಗೆ ಇದು ನಿಜವಾದ ಭಕ್ತಿ ಏನಪ್ಪಾ ಅಂದ್ರೆ, ತಂದೆಯ ದೇವರ ಸನ್ನಿಧಾನ ಶುದ್ಧ ನಿರ್ಮಲಾಗಿರೋ ಭಕ್ತಿ ಏನಪ್ಪಾ ಅಂದ್ರೆ, ನಾವು ವಿಧೇಯವರನ್ನ, ಬಡವರನ್ನ ನಾವ್ ಏನ್ ಮಾಡ್ಬೇಕು? ಪರಾಂಬರಿಸಬೇಕಾಗಿದೆ. ಆದ್ರಿಂದ ನಮ್ಮ ಪ್ರಾರ್ಥನೆ ಯಾಕೆ ಕೇಳ್ತಲ್ಲ ದೇವರು? ಏನಕ್ಕೆ ತಡವಾಗ್ತೈತೆ? ನಮ್ಮ ಪ್ರಾರ್ಥನೆಗೆ ದೇವ್ರ ತಕ್ಷಣ ಉತ್ತರ ಕೊಡ್ಬೇಕಾಗಿತ್ತಲ್ಲ, ಇಷ್ಟು ಗೋಲಾಡಿದ್ರು, ಇಷ್ಟೆಲ್ಲ ನಾವು ದೇವ್ರ ಹತ್ರ ಬೇಡಿದ್ರು, ಯಾಕೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ಅನೇಕ ಬಾರಿ ನಾವು ಚಿಂತೆಗೊಳಗಾಗಿರ್ಬೋದು, ಯೋಚನೆಗೊಳಗಾಗಿರ್ಬೋದು. ಆದ್ರೆ ದೇವರು ಈ ಒಂದು ದಿವಸಗಳಲ್ಲಿ, ಈ ಉಪವಾಸ ದಿವಸಗಳಲ್ಲಿ, ಈ ವರ್ಷದ ಕಡೆ ಇದ್ರ ದಿವಸಗಳಲ್ಲಿ ಬಾಳ್ತಾ ಇದ್ದೇವೆ. ದೇವ್ರು ಕೊಡುವಂತ ಆಲೋಚನೆ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಾವು ಕೈ ಎತ್ತುವಾಗ ನಮ್ಮ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ದೇವರು ನೋಡದಂತೆ ಕೇಳದಂತೆ ಕಣ್ಣು ಮುಚ್ಚಿಕೊಳ್ಳಬಾರದಂದ್ರೆ, ನಾವು ನಮ್ಮ ಹೃದಯವನ್ನು ನಿರ್ಮಲವಾಗಿ ಇಟ್ಟುಕೊಳ್ಳಬೇಕು, ನಮ್ಮನ್ನು ನಾವೇ ತೊಳೆದುಕೊಳ್ಳಬೇಕು. ದೇವರ ಮುಂದೆ ನಮ್ಮ ದುಷ್ಟ ಕಾರ್ಯಗಳನ್ನು ಕಾಣ್ತಾ ಇತ್ತು, ಅದನ್ನ ಸರಿಪಡಿಸ್ಕೋಬೇಕು. ಎರಡನೇದಾಗಿ ನಾವು ವಿಧವೆಯರಿಗಾಗಿ, ಬಡವರಿಗಾಗಿ ನಾವು ದಯೆ ತೋರಿಸ್ಬೇಕಾದ್ರೆ, ಅವರಿಗೆ ನಾವು ದಾನ ಧರ್ಮಗಳು ಮಾಡ್ಬೇಕಾದ್ರೆ 100%, 1000% ನಿಜವಾಗ್ಲೂ ಹೇಳ್ಬೋದು, ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರನ್ನು ಕೊಟ್ಟು ನಮ್ಮನ್ನ ಆಶೀರ್ವಾದ ಮಾಡಿ ನಮ್ಮನ್ನ ಮೇಲಕ್ಕೆತ್ತುವ ದೇವರಾಗಿದ್ದಾನೆ. ದೇವ್ರ ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಆಮೇನ್, ಆಮೇನ್. ಪ್ರೈಸ್ ಗಾಡ್. ದೇವರಿಗೆ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಜವಾದ ಭಕ್ತಿ ಮತ್ತು ಕಪಟ ಭಕ್ತಿ, ದೇವರು ಮೆಚ್ಚುವಂತ ಭಕ್ತಿ ಏನು, ಮತ್ತು ದೇವರು ನಿಜವಾಗ್ಲೂ ನಮಗೆ ದಯಾಪರನಾಗಿ ನಮ್ಮ ಕಡೆ ನೋಡ್ಬೇಕಾದ್ರೆ ಏನೆಲ್ಲ ನಾವು ಯಾವ ತರ ನಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಬೇಕೆಂಬುದಾಗಿ ದೇವರು ತನ್ನ ಸೇವಕರ ಮುಖಾಂತರ ನಮಗೆ ತಿಳಿಯಪಡಿಸಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಂಡ್ ಥ್ಯಾಂಕ್ ಯು ಪ್ರಕಾಶ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ. ಆಮೇನ್. ಸರ್, ಕಡೆಯದಾಗಿ ನಾವು ಪ್ರಾರ್ಥನೆ ಮುಖಾಂತರ ನಾವು ಈ ಕೂಟವನ್ನು ಮುಗಿಸಿಕೊಳ್ಳೋಣ. ಸಂಜೆಯ ಪ್ರಾರ್ಥನೆಗಾಗಿ ನೀವು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ. 9ರಿಂದ ಮತ್ತೆ 10 ಗಂಟೆಗೆ ಮತ್ತೆ ಝೂಮಲ್ಲಿ ನಾವೆಲ್ಲರೂ ಒಟ್ಟು ಸೇರೋಣ. ನಿಮ್ಮ ಸ್ನೇಹಿತರಿಗೂ ಕೂಡ ನೀವು ಪ್ರೋತ್ಸಾಹ ಪಡಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಇವತ್ತಿನ ಪ್ರೇಯರ್ ಪಾಯಿಂಟ್ಸ್ ಕೂಡ ನಾನು ಶೇರ್ ಮಾಡಿರ್ತೀನಿ, ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಕಡೆಯದಾಗಿ ನಮ್ಮ ಜೊತೆಯಲ್ಲಿ ಮಧು ಅಕ್ಕ ಜಾಯ್ನ್ ಆಗಿದ್ದಾರೆ. ಮಧು ಅಕ್ಕ ಅವ್ರನ್ನ ನಾನು ಕೇಳ್ಕೊಳ್ತೇನೆ ಅನ್ಮ್ಯೂಟ್ ಮಾಡಿಕೊಂಡು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಕಡೆಯದಾಗಿ స్తోత్రం స్తోత్రం అయిన పరమదాసి మా ప్రియ పర్లకు ప్రేక్షక ఈ వేకువ జామున తండ్రి మేమందరం కలిసి ఈ పాద సన్నిధికి రావడానికి మాకు సహాయం దయచేసినందుకు వందనాలు, స్తుతులు, స్తోత్రాలు చెల్లిస్తున్నాం తండ్రి. మన ముఖ్యంగా తండ్రి ఈ ఉదయ కాలంలో తండ్రి ఎంతో మంది బిడ్డలు ఎన్నో విషయాల కోసం మేము ప్రార్థన చేస్తున్నాం తండ్రి. అవన్నీ మీ పాద సన్నిధి దగ్గర పెట్టి ఉండగా మీరు అంగీకరించినారని నమ్ముతున్నాం తండ్రి. మన ప్రకాష్ బ్రదర్ ద్వారా మీరు మాతో మాట్లాడినందుకు వందనాలు, స్తుతులు, స్తోత్రాలు తండ్రి. ఆ బిడ్డను ఇంకా హెచ్చుగా ఆశీర్వదించిన ఆయన నీ రాజ్యాని కోసం ఆ బిడ్డ ఇంకా ఎంతో ఆత్మల రక్షణ పొందే బాధ్యత దయచేయమని వేడుకున్నాం తండ్రి. నాయన మరొకసారి తండ్రి ఇక్కడ చేరిన ప్రతి బిడ్డనైనా పేరు పేరు వరుసను ఆశీర్వదించి కాచి కాపాడి నడిపించండి తండ్రి. మరి సాయంకాలం మేమందరం మరి కూడి ఉండగా తండ్రి మరి ఆ ప్రేయర్ కూడా మీరు తోడు నీడగా కాపాడి నడిపించమని వేడుకున్నాం తండ్రి. మరి ప్రతి ఒక్కరిని నేను ఆశీర్వదించి కాపాడి నడిపిస్తారని నజరేయుడు యేసుక్రీస్తు నామములో అడిగి వేడుకుంటున్నాం తండ్రి. ఆమేన్.
ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನಿಮಿತ್ತ ಸಹವಾಸ ಐಕ್ಯತೆ ಈಗಲಿಂದೆಂದಿಗೂ ನಮ್ಮೆಲ್ಲರ ನೆಲೆಯಾಗಿದ್ದು ಮುನ್ನಡೆಸಿ ಕಾಪಾಡಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಜಾಯ್ನ್ ಆಗಿರುವಂತ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ ತಿಳಿಸ್ತೇನೆ. Praise the Lord.